ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇದುವರೆಗೂ ನಾವು ವಾಕ್ಯಗಳನ್ನು ಕೇಳಿದ್ದೇವೆ. ಎಫೆಸ ಸಭೆಯಲ್ಲಿ ಯಾವ ರೀತಿ ದೇವರಿಗೆ ಸ್ತೋತ್ರ ಮಾಡ್ತಾನೆ ಪೌಲ, ಯಾವ ವಿಷಯಕ್ಕಾಗಿ ಸ್ತೋತ್ರ ಮಾಡ್ತಾನೆ? ಪ್ರೀತಿ ನಂಬಿಕೆ ವಿಷಯದಲ್ಲಿ, ಎಫೆಸದವರ ಪ್ರೀತಿ ಮತ್ತು ನಂಬಿಕೆ ವಿಷಯದಲ್ಲಿ ಸ್ತೋತ್ರ ಮಾಡ್ತೇವೆ. ಹಲ್ಲೆಲೂಯಾ. ಹಾಗಾದರೆ ನಮ್ಮ ಸಭೆ ಯಾವ ರೀತಿ ಇರಬೇಕಂತೇಳಿ ದೇವರು ಬಯಸ್ತಾನೆ? ಪ್ರೀತಿಯಲ್ಲಿ, ಅಂದರೆ ಒಬ್ರನ್ನೊಬ್ಬರು ಸಹೋದರ ಸಹೋದರಿಯನ್ನು ನಾವು ಪ್ರೀತಿ ಮಾಡಬೇಕು. ಅದೇ ರೀತಿಯಲ್ಲಿ ನಂಬಿಕೆಯಲ್ಲಿ ನಾವು ಬೆಳಿಬೇಕು. ಹಲ್ಲೆಲೂಯಾ. ಸೊ ಈ ವಿಷಯಗಳನ್ನು ವಾಕ್ಯ ಕೇಳಿದ್ದೇವೆ. ನಾವು ಯಾರಾದರೂ ಒಬ್ಬರು ದೇವರ ಈ ವಾಕ್ಯಗಳ ಅನುಸಾರವಾಗಿ ನಾವು ಸಭೆಯಲ್ಲಿ ಜೀವಿಸಬೇಕೆಂಬುದಾಗಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ಸಮಯದಲ್ಲಿ ನಾವೆಲ್ಲರೂ ಒಂದು ಕ್ಷಣ ಎದ್ದು ನಿಂತುಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಪ್ರಿಯರೇ, ಎಲ್ಲರ ಅನ್ಯ ಭಾಷೆಗಳ ಮೂಲಕ ಕೇಳಿದಂಥ ವಾಕ್ಯಗಳನ್ನು ನೆನಪು ಮಾಡಿಕೊಳ್ಳೋಣ. ದೇವರು ನಿಮಗೆ ಕೊಟ್ಟಂಥ ಈ ವಾಕ್ಯಗಳು ದೇವರು ನನ್ನ ಜೀವಿತದಲ್ಲಿ ಕಾರ್ಯ. ಎಲ್ಲರ ಬಾಯಿಗಳನ್ನು ತೆರೆದು ಒಂದು ಕ್ಷಣ ಅನ್ಯ ಭಾಷೆಗಳನ್ನು ಮಾತನಾಡ್ತಾ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಕರ್ತನೇ ನಿನಗೆ ಮಹಿಮೆ ಆಗಲಿ. ಸರ್ವಶಕ್ತನಾದ ದೇವರೇ ನಿನಗೆ ಸ್ತೋತ್ರವಾಗಲಿ. ಕೃಪೆಯುಳ್ಳ ದೇವರೇ ನಿನಗೆ ಸ್ತೋತ್ರ. ರಬ ಸಂದಲ ಹೋರಿಕೆ ದೇವರು ನಮ್ಮ ಸಭೆಯಲ್ಲಿ ಆ ಪ್ರೀತಿಯಲ್ಲಿ ನಾವೆಲ್ಲರೂ ತುಂಬಲ್ಪಡುವಂತೆ ಎಲ್ಲರ ಬಾಯಿಗಳನ್ನು ತೆರೆದು ಕಣ್ಣುಗಳನ್ನು ಮುಚ್ಚಿ ದೇವರ ಸಮ್ಮುಖದಲ್ಲಿ ಆಸಕ್ತಿಯಿಂದ, ಹೌದು ದೇವರೇ ನಾವು ಪ್ರೀತಿಸಬೇಕಪ್ಪ, ಒಬ್ಬರನ್ನೊಬ್ಬರನ್ನ ಹೆಚ್ಚಾಗಿ ಪ್ರೀತಿಸುವಂತೆ, ಸಹೋದರ ಸಹೋದರರಾಗಿ ಪ್ರೀತಿಸುವಂತೆ, ಕರ್ತನೆ ಆಸಕ್ತಿ ಉಳ್ಳವರಾಗಿ ಪ್ರೀತಿಸುವಂತೆ, ಆದಿ ಸಭೆಯಲ್ಲಿದ್ದಂಥ ಆ ಪ್ರೀತಿಯಿಂದ ನಾವು ಪ್ರೀತಿಯಲ್ಲಿ ನೆಲೆಗೊಳ್ಳುವಂತೆ ಎಲ್ಲರ ಬಾಯಿಗಳನ್ನು ತೆರೆದು ಅನ್ಯ ಭಾಷೆಗಳು ಬರುವಂಥ ಅನ್ಯ ಭಾಷೆಗಳಿಂದ ದೇವರಿಗೆ ಗಟ್ಟಿಯಾಗಿ ಸ್ತೋತ್ರ ಮಾಡೋಣ. ಓ ರಾಬಾ ಸಂದ ರಾಬ. ಗಂಡು ಮಕ್ಕಳು ಬಾಯಿಗಳನ್ನೇ ತೆರೆಯೋದಿಲ್ಲ. ಓ ಹಲ್ಲೆಲೂಯಾ. ರಾಬಾ ಸಂದ ರೀಬಾ. ಓ ಕರ್ತನೆ, ಆ ಪ್ರೀತಿಯನ್ನು ನಮ್ಮಲ್ಲಿ ಸುರಿಸು ದೇವರೇ. ಓ ನಮ್ಮೊಳಗಿಟ್ಟಂಥ ಆ ಪ್ರೀತಿ ಇನ್ನೂ ಹೆಚ್ಚಲಿ ದೇವರೇ. ನಮ್ಮಲ್ಲಿ ಆ ಪ್ರೀತಿ ಹೆಚ್ಚಾಗಲಿ ಎಂಬುದಾಗಿ ಫಿಲಿಪ್ಪಿ ಪತ್ರಿಕೆಯಲ್ಲಿ ಪೌಲನು ಹೇಳ್ತಾನೆ, ನಿಮ್ಮಲ್ಲಿರುವ ಪ್ರೀತಿ ಹೆಚ್ಚಾಗಲಿ ಎಂಬುದಾಗಿ. ಹೌದು, ನಮ್ಮಲ್ಲಿ ಪ್ರೀತಿಯು ಹೆಚ್ಚಾಗಲಿ. ಇವತ್ತು ರಾಬಾ ಶಾಂತ ಪ್ರೀತಿಯಲ್ಲಿ ಕಡಿಮೆ ಆಗಿದ್ರೆ ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳ್ರಿ. ದೇವರ ಸಮ್ಮುಖದಲ್ಲಿ ಕೇಳ್ರಿ, ಪವಿತ್ರಾತ್ಮನೇ ಆ ಪ್ರೀತಿ ರಸ ಇನ್ನೂ ಹೆಚ್ಚಾಗಿ ನಮ್ಮಲ್ಲಿ ಸುರಿಸು ದೇವರ. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ನಂಬಿಕೆಗಾಗಿ ಸ್ತೋತ್ರ ಮಾಡಿರಿ. ನಂಬಿಕೆಯಲ್ಲಿ ನಾವು ಬೆಳಿಬೇಕು. ಯಾಕೋಬ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಹೇಳ್ತದೆ, ಪೌಲನು ಯಾಕೋಬನು ನಂಬಿಕೆಯಲ್ಲಿ ನೀವು ಐಶ್ವರ್ಯವಂತರಾಗಬೇಕೆಂಬುದಾಗಿ. ದೇವರನ್ನು ಕೇಳೋಣ. ಕರ್ತನೆ ನಮ್ಮಲ್ಲಿ ನಂಬಿಕೆಯನ್ನು ಹುಟ್ಟಿಸುವವನು, ಪೂರೈಸುವನು. ಬಾಯಿಗಳನ್ನು ತೆರ ಅನ್ಯ ಭಾಷೆ ಮಾತಾಡ್ತಾ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ರಿಬಾ ಸಂದೇರಿ ಅಲಾಬ. ನಂಬಿಕೆಗಾಗಿ ಸ್ತೋತ್ರ ಮಾಡೋಣ. ಹೌದು, ನಾವು ನಂಬಿಕೆಯಲ್ಲಿ ಬೆಳಿಬೇಕು, ನಂಬಿಕೆಯಲ್ಲಿ ನಾವು ಜೀವಿಸಬೇಕು. ಕಷ್ಟವೋ ಸಂಕಟವೋ, ಅನ್ನವಿಲ್ಲದಿರುವುದೋ ವಸ್ತ್ರವಿಲ್ಲದಿರುವುದೋ, ಖಡ್ಗವೋ ಗಂಡಾಂತರವೋ ಯಾವುದು ನಮ್ಮನ್ನು ಕ್ರಿಸ್ತನ ಪ್ರೀತಿಯಿಂದ ಅಗಲಿಸಲಾರವೆಂಬುದಾಗಿ ದೇವರ ವಾಕ್ಯ ಹೇಳುವಾಗೆ ನಂಬಿಕೆಯಲ್ಲಿ ನಾವು ಜೀವಿಸೋಣ. ಸೈತಾನನ್ನು ಎದುರಿಸಲು ಬೇಕಾದಂಥ ನಂಬಿಕೆ, ಲೋಕದಲ್ಲಿ ಜಯಶಾಲಿಗಳಾಗಿ ನಿಲ್ಲಬೇಕಾದಂಥ ನಂಬಿಕೆ, ಇವತ್ತು ದೇವರ ಆತ್ಮನು ನಮಗೆ ಕೊಟ್ಟಿರುವಂಥ ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿ ಬೆಳೆಯೋಣ ಪ್ರೇರೆ. ಹಲ್ಲೆಲೂಯಾ. ಈ ವಿಷಯಕ್ಕಾಗಿ ಯಾರಾದರೊಬ್ಬರು ದೇವರ ಸಭೆಗಾಗಿ ಪ್ರಾರ್ಥಿಸಬೇಕಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ಬರುವಂಥವ್ರು ಯಾರಾದರೂ ಪ್ರಾರ್ಥನೆ ಮಾಡಿರಿ. ಪ್ರಾರ್ಥನೆ ಬರದೇ ಇರೋರು ಯಾರು ಪ್ರಾರ್ಥನೆ ಮಾಡಬೇಡ್ರಿ. ಪ್ರಾರ್ಥನೆ ಯಾರು ಬರ್ತದೆ ದೇವರ ಆತ್ಮನ ಕಲಿಸಿಕೊಟ್ಟಿದ್ರೆ ಪ್ರಾರ್ಥನೆ ಮಾಡಿರಿ. ಓ ಸ್ತೋತ್ರಪ್ಪ, ಸ್ತೋತ್ರ. ಎಲ್ಲ ಉಳಿದಂತರು ಅನ್ಯ ಭಾಷೆಗಳ ಸ್ತೋತ್ರ. ಸ್ವಾಮಿ ಬಾಲಾಶ್ ಸ್ವಾಮಿ, ಆದಿ ಸಭೆಯಲ್ಲಿದ್ದಂಥ ಸ್ವಾಮಿಯ ಪ್ರೀತಿ ಮತ್ತು ನಂಬಿಕೆ ವಿಷಯವಾಗಿ ಕರ್ತನೆ ಪೌಲನು ಹೇಗೆ ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿದನು ಸ್ವಾಮಿ, ಕರ್ತನೆ ವಿಷಯವಾಗಿ ಮಾತನಾಡಿದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೇವೆ ಕರ್ತನೆ. ದೇವಾಲಯದಲ್ಲಿದ್ದಂಥ ಪ್ರೀತಿಯನ್ನು ನಾವು ಕೂಡ ಸ್ವಾಮಿ ಅಭ್ಯಾಸಿಸಿಕೊಳ್ಳುವ ಹಾಗೆ ಸ್ವಾಮಿ, ಆ ಪ್ರೀತಿಯಲ್ಲಿ ನಾವು ನಡೆದು ಹೋಗುವ ಹಾಗೆ ಸಹಾಯ ಮಾಡು ಕರ್ತನೆ. ಸಹೋದರರ ಪ್ರೀತಿಯಲ್ಲಿ ನಾವು ನೆಲೆಗೊಳ್ಳುವ ಹಾಗೆ ಸ್ವಾಮಿ, ದೇವಾಲಯದ ಪ್ರೀತಿಯನ್ನು ನಾವು ಅನೇಕರಿಗೆ ತೋರಿಸುವ ಹಾಗೆ ಕರ್ತನೆ, ದೇವಾಲಯದ ಪ್ರೀತಿಯಲ್ಲಿ ನಾವು ನಡೆದುಕೊಳ್ಳುವ ಹಾಗೆ ಸಹಾಯ ಮಾಡುವುದಾಗಿ ಬೇಡ್ತೇವೆ. ಹಾಗೆ ಕರ್ತನೆ ನಂಬಿಕೆ ವಿಷಯದಲ್ಲಿ ಕೂಡ ದೇವರೇ ಅಪ್ಪ ನಾವು ಬೆಳವಣಿಗೆ ಆಗುವ ಹಾಗೆ ಸಹಾಯ ಮಾಡು. ನಂಬಿಕೆ ನಮ್ಮಲ್ಲಿ ವೃದ್ಧಿಯಾಗಲಿ ಸ್ವಾಮಿ, ಹೆಚ್ಚಾದ ನಂಬಿಕೆಯನ್ನು ನಮ್ಮಲ್ಲಿ ಕೊಡಬಹುದಾಗಿ ಬೇಡ್ತೇವೆ ಸ್ವಾಮಿ. ಒಂದು ವೇಳೆ ನಮ್ಮಲ್ಲಿ ನಂಬಿಕೆ ಕಡಿಮೆ ಆಗಿರುವುದಾದರೆ ಕರ್ತನೆ ನಂಬಿಕೆ ಹೆಚ್ಚಿಸಲ್ಪಡೆಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ದೇವಾದಿನ ಪ್ರೀತಿ ಮತ್ತು ಸ್ವಾಮಿ ನಿನ್ನ ನಂಬಿಕೆಯಲ್ಲಿ ದೇವರೇ ನಾವು ಹೆಚ್ಚಾಗಿ ಸ್ವಾಮಿ ಅಪ್ಪ ಬೆಳೆಯುವಂತೆ ಸಹಾಯ ಮಾಡುವುದಾಗಿ ಬೇಡ್ತೇವೆ ಅಪ್ಪ. ಅದು ನಮ್ಮ ಕೃತ್ಯದಲ್ಲಿ ಸ್ವಾಮಿ ತೋರಿ ಬರಲಿ ಸ್ವಾಮಿ. ದೇವರೇ ನಿನ್ನ ಕೃಪೆ ಸ್ವಾಮಿ ನಮ್ಮಲ್ಲಿ ಇನ್ನೂ ಅಧಿಕವಾಗಿ ನಡೆಸಲಿ ಎಂಬುದಾಗಿ ನಿನ್ನ ಪ್ರೀತಿ ನಮ್ಮಲ್ಲಿ ಆಳವಾಗಿ ಕ್ರಿಸ್ತನ ಪ್ರೀತಿನ ಅನೇಕರಿಗೆ ತೋರಿಸುವಂತ ಮನಸ್ಸು ಎಲ್ಲರಿಗೂ ಉಂಟಾಗಲಿ ಎಂಬುದಾಗಿ ಬೇಡ್ತೇನೆ ಸ್ವಾಮಿ. ನಿನ್ನ ನಂಬಿಕೆಯಲ್ಲಿ ನಾವು ಐಶ್ವರ್ಯವಂತರಾಗಿ ಸ್ವಾಮಿ ಅದನ್ನು ಕಾಪಾಡಿಕೊಳ್ಳುವಂತವರಾಗಿ ಸ್ವಾಮಿ ದೇವರನ್ನು ಸ್ಥಿರಪಡಿಸಿಕೊಳ್ಳಿಕ್ಕಾಗುವಂತೆ ಸಹಾಯ ಮಾಡು. ಕೇಳಿದಂತ ವಾಕ್ಯಗಳು ನಮ್ಮ ಹೃದಯದ ಸಂಗಡ ಮಾತಾಡಿದ್ದಕ್ಕಾಗಿ ಸ್ತೋತ್ರ.
ಆ ವಾಕ್ಯದ ಪ್ರಕಾರ ಪ್ರತಿಯೊಬ್ಬರು ನಡೆಯುವಂತೆ ಸಹಾಯ ಮಾಡು. ನಿನ್ನ ವಾಕ್ಯದ ವಿರುದ್ಧವಾಗಿರುವಂತೆ ಎಲ್ಲ ಹಟ್ಟಿಗಳಿಂದ ಬಿಡುಗಡೆ ಮಾಡು ದೇವರೇ. ಅದನ್ನು ನಾವು ಗಮನಿಸುವಂತೆ ಸಹಾಯ ಮಾಡುವುದಾಗಿ ಬೇಡ್ತೇನೆ. ನೀನು ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಮುಂದಿನ ಸಮಯದಲ್ಲೂ ಕೂಡ ನಿನ್ನ ಶ್ರೇಷ್ಠ ವಾಕ್ಯಗಳ ಮೂಲಕ ನಮ್ಮೊಟ್ಟಿಗೆ ಮಾತನಾಡು, ನಮ್ಮನ್ನು ಎಚ್ಚರಿಸು ದೇವರೇ. ನಿನ್ನ ಕೃಪೆಯಲ್ಲಿ ನಡೆಸುವುದಾಗಿ ಬೇಡುತ್ತಾ ಪ್ರಾರ್ಥನೆ ಅತ್ಯಂತ ಶೀಘ್ರವಾಗಿ ಮತ್ತೊಮ್ಮೆ ತೆರೆಗೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ ನಮ್ಮ ಜೀವವುಳ್ಳ ತಂದೆ. ಆಮೆನ್ ಆಮೆನ್. ಅದೇ ರೀತಿಯಲ್ಲಿ ಇನ್ನೊಂದು ಪ್ರಾರ್ಥನೆ ಮಾಡೋಣ. ನಮ್ಮ ತಾಲೂಕಿಗಾಗಿ ನಾವು ಪ್ರಾರ್ಥನೆ ನಮ್ಮ ಕೈಗಳನ್ನು ಎತ್ತಿ ಪ್ರತಿಯೊಬ್ಬರು ಕೆಲವು ನಿಮಿಷಗಳ ಕಾಲ, ಒಂದೆರಡು ನಿಮಿಷ ಅನ್ಯ ಭಾಷೆಗಳ ಮಾತು ಕೈಗಳನ್ನು ಸಂಪೂರ್ಣವಾಗಿ ಎತ್ತಿ, ದೇವರೇ ನಾವು ನಮ್ಮ ತಾಲೂಕನ್ನು ಆಶೀರ್ವಾದ ಮಾಡ್ತೇವೆ. ಕರ್ತನೆ, ನಮ್ಮ ತಾಲೂಕಿನ 335 ಹಳ್ಳಿಗಳಲ್ಲಿ ರಕ್ಷಣೆ ಕಾರ್ಯಗಳು ಉಂಟಾಗಲಿ, ಅಂಧಕಾರದ ಶಕ್ತಿಗಳ ಬಲವು ಮುರಿಯಲ್ಪಡಲಿ, ವೈರಿಯ ಕಾರ್ಯಗಳು ನಾಶವಾಗಲಿ, ದುರಾತ್ಮನ ಸಂಗತಿಗಳು ನಾಶವಾಗಲಿ, ಜನರಿಗೆ ಸತ್ಯದ ಪರಿಜ್ಞಾನ ಉಂಟಾಗಲಿ. ನಮ್ಮ ಸಭೆಯ ಮೂಲಕ ನಿನ್ನ ಮಹಿಮೆ ಹೌದು ನಮ್ಮ ತಾಲೂಕಿಗೆ ಕಾಣಿಸಲ್ಪಡಲಿ ದೇವರೇ. ಎಲ್ಲ ಜನರು ಸತ್ಯದ ಪರಿಜ್ಞಾನವನ್ನು ಹೊಂದಿಕೊಳ್ಳಬೇಕು, ಹೌದು ನಿರೀಕ್ಷೆಯನ್ನು ಹೊಂದಿಕೊಳ್ಳಬೇಕು. ನಮ್ಮ ತಾಲೂಕಿನ ಜನರು ನಿನ್ನ ನಾಮಕ್ಕೆ ಅಡ್ಡ ಬೀಳ್ಬೇಕು. ಅನ್ಯ ಭಾಷೆ ಮಾತನಾಡ್ತಾ ಓ ರಾಬಾ ಲೇ ರೇಖಾ ರಾಬಾ ಸಂದ ರಾಬಾ ಒಂದು ಆಸಕ್ತಿಯಿಂದ ದೇವರೇ ನಮ್ಮ ತಾಲೂಕನ್ನು ರಕ್ಷಿಸು, ನಮ್ಮ ತಾಲೂಕನ್ನು ರಕ್ಷಿಸಲು ನನ್ನನ್ನು ಉಪಯೋಗಿಸು ದೇವರೇ. ಈಗ ನಾನಿದ್ದೇನೆ, ನಿನ್ನ ಸೇವೆ ಮಾಡ್ತೇನೆ ದೇವರೇ. ನನ್ನ ಮೂಲಕ ನನಗೆ ಹೌದು ದೇವರೇ ನಿನ್ನ ಮಹಿಮೆಯನ್ನು ಪಡಿಸಿಕೊ ಎಂಬುದಾಗಿ ಕೇಳ್ಕೊಳ್ಳೋಣ. ಹಾಗೂ ದೇವರೇ ಯೇಸುವೆ, ನಾನು ಸುವಾರ್ತೆ ಸಾರ್ತೇನೆ ದೇವರೇ, ನನ್ನನ್ನು ಕಳಿಸು ಎಂಬುದಾಗಿ ನಾವು ಕೇಳಿಕೊಳ್ಳೋಣ. ಬಾಯಿಗಳನ್ನು ತೆರೆದು ಓ ರಾಬಾ ಸೆಂದ ರಾಬಾ ಲಾಬಾ ರಾಬಾ ಓ ರಗೆ ರೇಬಾ ಲಾಬಾ ಓ ಹಾಲೆಲೂಯಾ ರೋದ ರಾಹಂತ ರಾಬಾ ಸೆಕೆ ರೇಬಾ ಹಾಲೆಲೂಯಾ. ವಿಷಯಕ್ಕಾಗಿ ಯಾರಾದರೂ ಒಬ್ಬರು ಪ್ರಾರ್ಥನೆ ಮಾಡೋಣ ಪ್ರೇರೆ. ಹೌದು ಸ್ವಾಮಿ, ನನ್ನ ತಾಲೂಕಿನ ಜನರು ರಕ್ಷಣೆಗೆ ಬರಬೇಕು ಸ್ವಾಮಿ. ನನ್ನ ತಾಲೂಕಿನ ಜನರು ರಕ್ಷಣೆ ಹೊಂದಬೇಕು ರಾಜ. ತಂದೆಯಾದ ದೇವರೇ, ನೀನು ಸೃಷ್ಟಿಸಿದ ಒಬ್ಬರು ನಾಶವಾಗಬಾರದು ಅಂತ ಹೇಳಿದಿ ಸ್ವಾಮಿ. ಹೌದಪ್ಪ, ನಿನ್ನ ನಿತ್ಯ ಜೀವವನ್ನು ಹೊಂದಿಕೊಳ್ಳಲು ಸಹಾಯ ಮಾಡು ಸ್ವಾಮಿ. ಹೌದಪ್ಪ, ನೀನು ಒಳ್ಳೆಯವನು ಸ್ವಾಮಿ, ಒಳ್ಳೆಯದನ್ನೇ ಮಾಡುವ ದೇವರಾಗಿದ್ದಿ. ಹೌದಪ್ಪ, ನಿನಗೆ ಸ್ತೋತ್ರ ಮಹಿಮೆ ಸಲ್ಲಿಸ್ತಾ ಇದ್ದೇವೆ ರಾಜ. ಅದೇ ರೀತಿ ಸ್ವಾಮಿ, ಅನಾರೋಗ್ಯದಲ್ಲಿ ಬಳಲುತ್ತಿರುವಂತಹ ಮಕ್ಕಳನ್ನು ಸ್ವಾಮಿ ನಿನ್ನ ಕರಗಳಿಗೆ ಒಪ್ಪಿಸ್ತಾ ಇದ್ದಾನೆ. ಹೌದಪ್ಪ, ಅನಾರೋಗ್ಯದ ಆತ್ಮವನ್ನು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಶಪಿಸ್ತಾ ಇದ್ದಾನೆ. ಪವಿತ್ರಾತ್ಮನ ನೀನು ಆಶೀರ್ವದಿಸು, ಬಲಪಡಿಸು ಸ್ವಾಮಿ. ಹೌದಪ್ಪ, ನಿತ್ಯ ಜೀವದ ಬಾಧ್ಯಸ್ಥರನ್ನಾಗಿ ಮಾರ್ಪಡಿಸಬೇಕಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತಾ ಇದ್ದಾನೆ. ನೀನೊಬ್ಬಳೇ ದೇವರೆಂದು ಸ್ವಾಮಿ ಆರಾಧಿಸುವುದಕ್ಕೆ, ಸ್ತುತಿಸುವುದಕ್ಕೆ, ಕೊಂಡಾಡುವುದಕ್ಕೆ ನೀನು ಸಹಾಯ ಮಾಡು. ಹೌದಪ್ಪ, ಅಂತ ಆತ್ಮಿಕ ಕಣ್ಣುಗಳನ್ನು ನೀನು ತೆರೆ ಮಾಡಬೇಕಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ಹೌದು ಸ್ವಾಮಿ, ಇನ್ನು ಹೌದಪ್ಪ ಹೊಸದುರ್ಗ ತಾಲೂಕನ್ನು ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ. ಅದೇ ರೀತಿ ಸ್ವಾಮಿ, ಒಂದೊಂದು ಹಳ್ಳಿಗಳನ್ನ ನಿನ್ನ ರಕ್ಷಣೆಗೆ ಕೊಡ್ತಾ ಇದ್ದೇನೆ ರಾಜ. ಒಂದೊಂದು ಹಳ್ಳಿಗಳನ್ನು ರಕ್ಷಿಸು ಸ್ವಾಮಿ. ಒಂದು ಹಳ್ಳಿಗಳಲ್ಲಿ ಸ್ವಾಮಿ ಆರಾಧನೆ ಮಾಡುತ್ತಿರುವಂತಹ ದುಷ್ಟನ ಕಾರ್ಯಗಳನ್ನ, ದುರಾತ್ಮನ ಸೇನೆಗಳನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ನಾಶಪಡಿಸ್ತಾ ಇದ್ದಾವೆ. ಪವಿತ್ರಾತ್ಮನೆ ನೀನ್ ತಾನೇ ಹಳ್ಳಿಗಳನ್ನು ರಕ್ಷಿಸು ಸ್ವಾಮಿ. ಹೌದಪ್ಪ, ನಮ್ಮನ್ನು ಸಹ ನಿನ್ನ ಸುವಾರ್ತೆಗೋಸ್ಕರ ಉಪಯೋಗಿಸು ರಾಜ. ಹೌದಪ್ಪ, ನಾವು ಸುವಾರ್ತೆ ಸಾರಬೇಕು ಸ್ವಾಮಿ. ಹೌದಪ್ಪ, ನಿನ್ನ ದಾಹವುಳ್ಳವರ ಮಕ್ಕಳಾಗಿ ನಾವು ಜೀವಿಸೋದಕ್ಕೆ ನೀನು ಸಹಾಯ ಮಾಡು ರಾಜ. ಹೌದು ಸ್ವಾಮಿ, ನೀನು ಹಾಗೆ ಮಾಡುವ ದೇವರಾಗಿದ್ದಿ. ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದಾನೆ. ಹೌದಪ್ಪ, ನಮ್ಮೆಲ್ಲರನ್ನು ಸಹ ನಿನ್ನ ಕರಗಳಿಗೆ ಒಪ್ಪಿಸ್ತಾ ಇದ್ದಾನೆ. ಹೌದಪ್ಪ, ಮಧ್ಯಾಹ್ನದ ಸಮಯವನ್ನು ಸಹ ನಿನ್ನ ಕರಗಳಿಗೆ ಒಪ್ಪಿಸ್ತಾ ಇದ್ದಾನೆ. ಹೌದಪ್ಪ, ಎಲ್ಲ ಆಶೀರ್ವಾದಗಳನ್ನು ಹೊಂದಿಕೊಂಡು ರಾಜ ನಿನ್ನ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ದೀನತೆಯಿಂದ ಬೇಡಿ ಹೊಂದಿದ್ದೇವೆ ನನ್ನ ಜೀವ ಪರಲೋಕ ತಂದೆ. ಆಮೆನ್ ಆಮೆನ್. ಅದೇ ರೀತಿಯಲ್ಲಿ ನಮ್ಮ ಮಧ್ಯದಲ್ಲಿ ಸೇವೆಗೆ ಆಗಿ 2 ದಿನಗಳ ಕೂಟಕ್ಕಾಗಿ ಬಂದಂಥ ಸುನಿಲ್ ಜಾನ್ ಡಿಸೋಸ್ ಅವ್ರಿಗಾಗಿಯೂ, ಅವ್ರ ಜೊತೆಯಲ್ಲಿ ಬಂದಂಥ ಸಹೋದರರಿಗಾಗಿ, ಪಾಸ್ಟರ್ ಮ್ಯಾಥ್ಯೂ ಅವರಿಗಾಗಿ, ಎಲ್ಲರಿಗಾಗಿಯೂ ನಾವು ಈ ಸಮಯದಲ್ಲಿ ಅವರ ಸೇವೆ, ಆ ಒಂದು ಶಂಕರಾಪುರದಲ್ಲಿ, ಉಡುಪಿಯಲ್ಲಿ ನಡೆಯುವಂಥ ಸೇವೆಗಾಗಿ, ಅವರೆಲ್ಲ ಸೇವೆ ಕಾರ್ಯಗಳಿಗಾಗಿ, ನಡೆಸುವಂಥ ಆ ಒಂದು ಆಶ್ರಮಕ್ಕಾಗಿ, ಪ್ರತಿಯೊಂದು ಅವರು ಹಾಕಿಕೊಂಡಂಥ ಉದ್ದೇಶಗಳ ಕರ್ತನೆ ಉದ್ದೇಶ ನೆರವೇರಿಸು. ಅವರಿಗೆ ತಿಂಗಳು ಎಷ್ಟು ದುಡ್ಡು ಬೇಕೋ, ಅದೆಷ್ಟು ಸಹಾಯ ಬೇಕೋ ಎಲ್ಲವನ್ನು ಕೊಡಿ ಎಂಬುದಾಗಿ ಎಲ್ಲರೂ ಒಂದು ಕ್ಷಣ ಕೈಗಳನ್ನೆತ್ತಿ ಅವರ ಸೇವೆಗಳಿಗಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ದೇವರೇ, ಆ ಸೇವೆಗಳನ್ನು ಆಶೀರ್ವದಿಸಪ್ಪ ಮಾಡಿರಿ. ಬಾಯಿಗಳನ್ನು ತೆರಿಬೇಕು. ನೀನು ಬಾಯಿ ತೆರೆದಲೆ ಸುಮ್ಮನೆ ನನಗೆ ಅಂತಲ್ಲ, ಬೇರೆಯವರಿಗಾಗಿ ಪ್ರಾರ್ಥನೆ ಮಾಡಿ ಕೈಗಳನ್ನೆತ್ತಿ, ಓ ಯೇಸುವೆ, ಓ ರಾಬಾ ಶಂದ ರಾಬಾ ಲೀಕಾ ರಾಬಾ ಶಂಕರಾಪುರದಲ್ಲಿ ಅದು ದೇವರು ನಡೀತಿರುವಂಥ ಸೇವೆ ಕರ್ತನೆ ನೀನು ನೋಡ್ತಾ ಇದೆಯಲ್ಲ ದೇವರೇ. ಸುನಿಲ್ ಜಾನ್ ಡಿಸೋಸ್ ಅವರ ಮೂಲಕ, ಹೌದು ದೇವರೇ, ಅನೇಕ ಸೇವಕರುಗಳ ಮೂಲಕ ಓ ಆ ಸ್ಥಳದಲ್ಲಿ ನಡೀತಿರುವಂಥ ಸೇವೆಗಳನ್ನು ನೀನು ನೋಡ್ತಾ ಇದೆಯಲ್ಲ ದೇವರೇ. ಆಶೀರ್ವದಿಸುತ್ತೇವೆ, ಆಶೀರ್ವದಿಸುತ್ತೇವೆ ಯೇಸುವೇ, ನಿನ್ನ ನಾಮದಲ್ಲಿ ಆಶೀರ್ವದಿಸುತ್ತೇವೆ. ಆ ಸೇವಕರನ್ನು, ಅವ್ರ ಕುಟುಂಬ ಮಕ್ಕಳನ್ನು ಆಶೀರ್ವದಿಸ್ತೇವೆ. ಜೊತೆ ಸೇವಕರುಗಳನ್ನು ಆಶೀರ್ವದಿಸ್ತೇವೆ. ಅಲ್ಲಿ ಕೆಲಸ ಮಾಡುವಂಥ ಸಹೋದರ ಸಹೋದರಿ
ಸಹೋದರನ್ನು ಆಶೀರ್ವದಿಸುತ್ತೇವೆ. ಆಶ್ರಮದಲ್ಲಿರುವಂಥ ಎಲ್ಲ ಮಕ್ಕಳನ್ನು ಆಶೀರ್ವದಿಸುತ್ತೇವೆ. ರಿಮಾ ಮಾಮನ ಕರದರಬ. ಹೋ ಹಾಲಲು. ಯಾರಾದ್ರೊಬ್ರು ಪ್ರಾರ್ಥನೆ ಮಾಡೋಣ ಪ್ರೇರೆ, ಪ್ರಾರ್ಥನೆ ಮಾಡೋಣ. ವಿಶೇಷವಾಗಿ ಪ್ರಾರ್ಥಿಸ್ತೀನಿ ಕರ್ತನೆ. ಯೇಸುವೆ, ಆ ಸೇವಕರು ನಿನ್ನ ಕರಗಳಲ್ಲಿ ಒಪ್ಪಿಸ್ತಾ ಇದ್ದೀನಿ ಸ್ವಾಮಿ. ಯೇಸುವೆ ಅಪ್ಪ, ಯೇಸುವೆ ಆ ಸೇವಕರು ನಿನ್ನ ಆಶೀರ್ವದಿಸಬೇಕಾಗಿ ಸ್ವಾಮಿ. ಅಪ್ಪ ಯೇಸುವೆ, ನಿನ್ನ ಆಶೀರ್ವದಿಸ್ತೀನಿ, ಹೆಚ್ಚಿಸ್ತೀನಿ ಅಂತ ಹೇಳಿದಂತ ದೇವರೇ, ಯೇಸುವೆ ಆ ಸೇವಕರನ್ನು ಸ್ವಾಮಿ ನಿನ್ನ ಆಶೀರ್ವದಿಸಿದಕ್ಕಾಗಿ ಸ್ತೋತ್ರ. ಅಪ್ಪ ಯೇಸುವೆ, ಆ ಸೇವಕರು ಮಾಡುವಂತ ಸೇವೆಯನ್ನು ಸ್ವಾಮಿ ಸ್ವಾಮಿ. ಯೇಸುವೆ ಆ ಸೇವೆಯಲ್ಲಿ ಕರ್ತನೆ ಅಪ್ಪ ಕರ್ತನೆ ಅವ್ರ ಆಶ್ರಮದಲ್ಲಿರುವಂತಹ ಪ್ರತಿಯೊಂದು ಮಕ್ಕಳಿಗಾಗಿ ಸ್ತೋತ್ರ ಸ್ವಾಮಿ. ಯೇಸುವೆ ಪ್ರತಿಯೊಬ್ಬರನ್ನು ನಿನ್ನ ಆಶೀರ್ವದಿಸಬೇಕಾಗಿ ಬೇಡ್ಕೊಳ್ತಿದ್ದೀನಿ ಸ್ವಾಮಿ. ಅಪ್ಪ ಯೇಸು ಅವ್ರಿಗೆ ಏನೇನು ಸಹಾಯ ಬೇಕು ದೇವರೇ, ನಿನ್ನ ಪರಲೋಕದ ದ್ವಾರವನ್ನು ತೆಗೆದು ಸ್ವಾಮಿ ನೀನು ಸುರಿಸಿದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ ಆಶ್ರಮದಲ್ಲಿರುವಂತ ಕರ್ತನೆ ಪ್ರತಿಯೊಂದು ಮಕ್ಕಳನ್ನ ಆಶೀರ್ವದಿಸಿ ಸ್ವಾಮಿ. ಅಪ್ಪ ಯೇಸು ಉನ್ನತವಾಗಿ ಸ್ವಾಮಿ ಇನ್ನೇನು ಹೆಚ್ಚಾಗಿ ದೇವರೇ ಅವ್ರ ಸೇವೆ ಮಾಡುವಂತೆ ಒಂದು ಹೊಸ ಬಲವನ್ನು ನೀನು ಅನುಗ್ರಹಿಸಿದಕ್ಕಾಗಿ ಸ್ತೋತ್ರ. ಯೇಸುವೆ ಅವ್ರ ಜೊತೆ ಬಂದಿರುವಂತ ಕರ್ತನೆ ಎಲ್ಲ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸ್ತೀನಿ ಸ್ವಾಮಿ. ಅವರನ್ನು ಕೂಡ ನನ್ನ ಕರಗಳಲ್ಲಿ ಒಪ್ಪಿಸ್ತಾ ಇದ್ದೀನಿ ದೇವರೇ. ಅವರನ್ನು ನೀನು ಆಶೀರ್ವದಿಸು, ನೀನು ಮಹಿಮೆ ಒಂದು ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿದ್ದೇನೆ ತಂದೆ ಆ ದೇವರೇ, ಆಮೆನ್. ಕೈಗಳನ್ನು ತಟ್ಟಿ ನಮ್ಮ ಪ್ರಾರ್ಥನೆ ಕೇಳಿದ ದೇವರಿಗೆ ಎಲ್ಲ ಘನ ಮಾನ ಮಹಿಮೆಗಳು ಉಂಟಾಗಲಿ. ಉತ್ತರ ಕೊಟ್ಟಂತ ದೇವರಿಗೆ ಸ್ತೋತ್ರ, ನಮಗೆ ಸದುತ್ತರ ಕೊಟ್ಟಂತ ದೇವರಿಗೆ ಮಹಿಮೆ ಆಗಲಿ ಯೇಸು ನಾಮದಲ್ಲಿ. ಆಮೆನ್, ಆಮೆನ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸಂತೋಷವಾಗಿದ್ದೀರಾ? ದೇವರಿಗೆ ಸ್ತೋತ್ರವಾಗಲಿ. ನಮ್ಮನ್ನೇ ದೇವರ ಕರಗಳು ಒಪ್ಪಿಸಿಕೊಡೋಣ. ಪ್ರಾರ್ಥನಾ ಪೂರ್ವಕವಾಗಿ ದೇವರ ವಾಕ್ಯಗಳನ್ನು ಧ್ಯಾನಿಸೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ಯೇಸುವಿನ ಪವಿತ್ರ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ ಅಪ್ಪ. ಕಳೆದ ಈ ಒಂದು ಮುಂಜಾನೆ ಸಮಯದಲ್ಲಿ ನಮ್ಮ ಜೊತೆಲಿ ವಾಕ್ಯದ ಮೂಲಕ ಮಾತನಾಡಿ ನಮ್ಮನ್ನು ಬಲಪಡಿಸೋದಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲೂ ಕರ್ತನೆ ನೀನು ನಮ್ಮ ಜೊತೆ ಮಾತನಾಡಬೇಕಾಗಿ ನಾನು ಕೇಳ್ಕೊಡ್ತೇನೆ. ಕೂಡಿ ಬಂದ ಪ್ರತಿಯೊಬ್ಬರ ಜೀವಿತಕ್ಕೆ ಒಂದು ಬಿಡುಗಡೆಯನ್ನು ಅನುಗ್ರಹಿಸಿಕೊಡು ಸ್ವಾಮಿ. ಮುಂದಿನ ಸಮಯನ ಕೈಗೊಪ್ಪಿಸಿಕೊಡ್ತಾ ಇದ್ದೇವೆ. ಪವಿತ್ರ ಆತ್ಮನ ಮೂಲಕ ನಮ್ಮ ನಡೆಸು. ಎಲ್ಲ ಮಾನ ಮಹಿಮೆ ನಿನಗೆ ಮಾತ್ರ ಸಲ್ಲಿಸುತ್ತೇವೆ ಯೇಸುವಿನ ಹೆಸರಲ್ಲಿ ತಂದೆಯೇ, ಆಮೆನ್. ದಯಮಾಡಿ ಕೂತ್ಕೊಳ್ಳಿ. ಹಲ್ಲೆಲೂಯಾ. ಸಂತೋಷವಾಗಿದ್ದೀರಾ? ಎಫೆಸ ಪತ್ರಿಕೆ 1ನೇ ಅಧ್ಯಾಯ 15ರಿಂದ 23ನೇ ವಾಕ್ಯ ಪುನಃ ನಾವು ಓದಿಕೊಳ್ಳೋಣ. ಇವತ್ತು ಮುಂಜಾನೆ ಸಮಯದಲ್ಲಿ ನಾವು 15ನೇ ವಾಕ್ಯವನ್ನು ನಾವು ಧ್ಯಾನಿಸುವುದಕ್ಕೆ ಕರ್ತನು ಸಹಾಯ ಮಾಡಿದ. ಹೀಗಿರಲಾಗಿ ಕರ್ತನಾದ ಯೇಸುವಿನಲ್ಲಿ ನೀವು ಇಟ್ಟಿರುವ ನಂಬಿಕೆಯನ್ನು ಕುರಿತು ದೇವಜನರೆಲ್ಲರಿಗೆ ನೀವು ತೋರಿಸುವ ಪ್ರೀತಿಯನ್ನು ಕುರಿತು ಕೇಳಿ ನಾನು ನಿಮ್ಮ ನಿಮಿತ್ತವಾಗಿ ಎಡೆಬಿಡದೆ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ನನ್ನ ಪ್ರಾರ್ಥನೆಗಳಲ್ಲಿ ನಿಮಗೋಸ್ಕರ ವಿಜ್ಞಾಪನೆ ಮಾಡಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ಪ್ರಭಾವ ಸ್ವರೂಪನಾದ ತಂದೆಯೂ ಆಗಿರುವಾತನು ತನ್ನ ವಿಷಯವಾಗಿ ತಿಳುವಳಿಕೆಯನ್ನು ಕೊಟ್ಟು ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥಗಳನ್ನು ತಿಳುಕೊಳ್ಳುವ ಜ್ಞಾನವುಳ್ಳ ಆತ್ಮವನ್ನು ನಿಮಗೆ ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಆತನು ನಿಮ್ಮ ಮನನೇತ್ರಗಳನ್ನು ಬೆಳಗಿಸಿ ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂಥದೆಂಬುದನ್ನು ದೇವಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮಾತಿಶಯವು ಎಂಥದೆಂಬುದನ್ನು ನಂಬುವವರಾದ ನಮ್ಮಲ್ಲಿ ಆತನು ಸಾಧಿಸುವ ಪರಾಕ್ರಮವು ಎಷ್ಟು ಅತಿಶಯವಾದದ್ದೆಂಬುದನ್ನು ನೀವು ತಿಳುಕೊಳ್ಳುವಂತೆ ಅನುಗ್ರಹಿಸಲಿ. ಆತನ ಬಲಾತಿಶಯವು ಎಷ್ಟು ಮಹತ್ತಾದೆಂಬುದು ಕ್ರಿಸ್ತನಲ್ಲಿ ತೋರಿ ಬಂದಿದೆ. ಹೇಗೆಂದರೆ ಆತನು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ ಪರಲೋಕದೊಳಗೆ ಸಕಲ ರಾಜತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆಯೂ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿ ಸಹ ಹೆಸರುಗೊಂಡವರೆಲ್ಲರ ಮೇಲೆಯೂ ತನ್ನ ಬಲಗಡೆಯಲ್ಲಿ ಕೂಡಿಸಿ ಕೊಂಡನು. ಆತನು ಸಮಸ್ತವನ್ನು ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದನು. ಇದಲ್ಲದೆ ಆತನನ್ನು ಎಲ್ಲದರ ಮೇಲೆ ಇರಿಸಿ ಸಭೆಗೆ ಶಿರಸ್ಸಾಗಿ ನೇಮಿಸಿದನು. ಸಭೆಯು ಆತನ ದೇಹವಾಗಿದೆ. ಎಲ್ಲವನ್ನು ಎಲ್ಲ ಸಂಬಂಧದಲ್ಲಿ ವ್ಯಾಪಿಸುವಾತನಿಂದ ಅದು ಪರಿಪೂರ್ಣತೆಯುಳ್ಳವದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಜೀವ ಇದೆ. ದೇವರ ವಾಕ್ಯ ನಮ್ಮ ಜೀವಿತಕ್ಕೆ ಬೆಳಕು ಕೊಡುವಂಥದ್ದು, ಬಿಡುಗಡೆ ಕೊಡುವಂಥದ್ದಾಗಿದೆ. ಹಲ್ಲೆಲೂಯಾ. ನಾವು ಈಗಾಗಲೇ ಧ್ಯಾನಿಸಿದ್ದೇವೆ. ಎಫೆಸ ಪತ್ರಿಕೆ 1ನೇ ಅಧ್ಯಾಯ 15ರಿಂದ 23ನೇ ವಾಕ್ಯದಲ್ಲಿ 3 ಪ್ರಧಾನ ವಿಷಯಗಳುಂಟು. 1ನೇಯದ್ದು, ಪೌಲನು ದೇವಜನರಾದ ಎಫೆಸ ಸಭೆಯವರಿಗೋಸ್ಕರ ದೇವರಿಗೆ ಸಲ್ಲಿಸುವಂಥ ಸ್ತೋತ್ರ. ಯಾವುದಕ್ಕಾಗಿ? ಅವರ ದೇವರ ಮೇಲೆ ಇಟ್ಟಂಥ ನಂಬಿಕೆಗೋಸ್ಕರ ಮತ್ತು ಅವರ ಪ್ರೀತಿಗೋಸ್ಕರವಾಗಿ ಆತ ದೇವರಿಗೆ ಸ್ತೋತ್ರ ಸಲ್ಲಿಸುವಂಥದ್ದನ್ನು ಕಾಣ್ತೇವೆ.
2ನೇ ಭಾಗ 16ನೇ ವಾಕ್ಯದಿಂದ 19ನೇ ವಾಕ್ಯದವರೆಗೆ ಅಲ್ಲಿ ಆತನ ಪ್ರಾರ್ಥನೆ 6 ವಿಧವಾದ ಪ್ರಾರ್ಥನೆ ವಿಷಯಗಳನ್ನು ಅಲ್ಲಿ ನಾವು ಕಾಣ್ತೇವೆ. 3ನೇ ಭಾಗ 20ರಿಂದ 23ನೇ ವಾಕ್ಯ ಒಂದು ಆಳವಾದ ಒಂದು ಪ್ರಕಟಣೆಯನ್ನು ಆತನು ಪ್ರಕಟಿಸುತ್ತಾ ಇದ್ದಾನೆ. ಪ್ರೈಸ್ ಗಾಡ್. 3 ಭಾಗಗಳನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. 1ನೇ ಭಾಗವನ್ನು ಈಗಾಗಲೇ ನಾವು ಮುಂಜಾನೆ ಆ ಸಮಯದಲ್ಲಿ ಧ್ಯಾನ ಮಾಡಿದ್ದೇವೆ. ಈಗ 2ನೇ ಭಾಗಕ್ಕೆ ನಾವು ಬರ್ತಾ ಇದ್ದೇವೆ. ಅಲ್ಲಿ 16ನೇ ವಾಕ್ಯದಿಂದ ಓದುವುದಾದರೆ, ಪ್ರಭಾವ ಸ್ವರೂಪನಾದ ದೇವರು ತನ್ನ ಪ್ರಾರ್ಥನೆಯಲ್ಲಿ ಆತನು ಹೇಳ್ತಾ ಇದ್ದಾನೆ, ಇಲ್ಲಿ ಪ್ರಾರ್ಥಿಸ್ತಾ ಇದ್ದಾನೆ, ಸಭೆಗಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ಪ್ರಭಾವ ಸ್ವರೂಪನಾದ ದೇವರು ತನ್ನ ವಿಷಯವಾಗಿ ತಿಳುವಳಿಕೆಯನ್ನು ಕೊಟ್ಟು, ಪ್ರೈಸ್ ಗಾಡ್. ಆತನ ಮೊದಲ ಪ್ರಾರ್ಥನೆ ವಿಷಯ ಏನಾಗಿದೆ? ಪ್ರಭಾವ ಸ್ವರೂಪನಾದ ದೇವರು ತನ್ನ ವಿಷಯವಾಗಿ ತಿಳುವಳಿಕೆಯನ್ನು ಸಭೆಗೆ ಕೊಡಬೇಕು. ಅಲ್ಲಲ್ವಿಯ ದೇವರ ಕುರಿತಾಗಿರುವ ಸರಿಯಾದಂಥ ಒಂದು ಪರಿಚಯ ಅಥವಾ ತಿಳುವಳಿಕೆ ಸಭೆಗೆ ಆಗಬೇಕು ಎಂಬುದಾಗಿ ಇಲ್ಲಿ ಪೌಲನು ಬಯಸ್ತಾ ಇದ್ದಾನೆ. ಈಗ ರಕ್ಷಣೆ ಹೊಂದಕ್ಕೆ ಮುಂಚೆ ನಾವು ಬೇರೆ ಬೇರೆ ರೀತಿಯಾಗಿ ದೇವರನ್ನು ತಿಳ್ಕೊಂಡಿದ್ದೇವೆ. ಈ ಲೋಕದಲ್ಲಿ ನಾವು ನೋಡಬೇಕಾದ್ರೆ ಅನೇಕರು ಸೃಷ್ಟಿಯನ್ನು ದೇವರೆಂದು ಆರಾಧಿಸುತ್ತಾರೆ. ಸೂರ್ಯ, ಚಂದ್ರ, ನಕ್ಷತ್ರ, ಆಕಾಶ ಅಥವಾ ಭೂಮಿಯಲ್ಲಿರುವಂಥ ಮರಗಿಡಗಳು, ಬೆಟ್ಟಗಳನ್ನು, ಗುಡ್ಡಗಳನ್ನು ಅನೇಕರು ದೇವರೆಂಬುದಾಗಿ ಆರಾಧಿಸುವಂಥದ್ದನ್ನು ಕಾಣಲಿಕ್ಕೆ ನಮಗೆ ಸಾಧ್ಯ. ಮಾತ್ರವಲ್ಲದೆ ಅದು ಅವರವರ ನಂಬಿಕೆ ಬಿಟ್ಟಂಥ ವಿಚಾರವಾಗಿದೆ. ಮತ್ತು ನಾವು ಕೂಡ ಅನೇಕರು ವಿಗ್ರಹಗಳನ್ನು ಆರಾಧಿಸುತ್ತಾ ಇದ್ದೇವೆ ದೇವರೆಂಬುದಾಗಿ. ದೇವರ ವಾಕ್ಯದ ಪ್ರಕಾರವಾಗಿ ಅದು ತಪ್ಪು ಎಂಬುದಾಗಿ ನಮಗೆ ಗೊತ್ತಾಯಿತು. ದೇವರ ವಿಗ್ರಹವನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಅದು 2ನೇ ಆಜ್ಞೆಗೆ ಅದು ವಿರೋಧವಾದದ್ದು. ವಿಮೋಚನಕಾಂಡ 20ನೇ ಅಧ್ಯಾಯ 4ರಿಂದ 6ನೇ ವಾಕ್ಯ, ಅದು 2ನೇ ಆಜ್ಞೆಗೆ ಅದು ವಿರುದ್ಧವಾದಂಥ ಒಂದು ಕಾರ್ಯ. ದೇವರ ಮೂರ್ತಿಯನ್ನು ಮಾಡ್ತಾರೆ ಮತ್ತು ಅದನ್ನು ಪೂಜಿಸುತ್ತಾರೆ. ಅವರಿಗೆ ಸುಮಾರು 3-4 ತಲೆಮಾರುಗಳವರೆಗೆ ದೇವರ ಒಂದು ಶಿಕ್ಷೆ ಇದೆ, ಶಾಪ ಇದೆ ಎಂಬುದಾಗಿ ಆ ವಾಕ್ಯ ಭಾಗದಲ್ಲಿ ನಾವು ನೋಡಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಹಾಗಾದರೆ ದೇವರ ಮೂರ್ತಿನ ಮಾಡಿ ಆರಾಧಿಸಲಿಕ್ಕೆ ಆಗುವುದಿಲ್ಲ. ದೇವರ ಮೂರ್ತಿಯಲ್ಲ ಎಂಬುದಾಗಿ ಚೆನ್ನಾಗಿ ತಿಳ್ಕೋಬೇಕು. ದೇವರಿಗೆ ಒಂದು ವ್ಯಕ್ತಿತ್ವ ಇದೆ. ನಾವು ಏಷ್ಯಾ 41:4 ವಾಕ್ಯ ಓದಿ. ಐಸೈಯಾ ಚಾಪ್ಟರ್ 41 ವರ್ಸಸ್ 4. ಇದನ್ನೆಲ್ಲ ನಡೆಸಿ ನೆರವೇರಿಸಿದವನು ಯಾರು? ಆದಿಯಿಂದ ಈಗಿನವರೆಗೂ ತಲಾಂತರಗಳನ್ನು ಬರಮಾಡುವವನಾದ ಯೆಹೋವನೆಂಬ ನಾನೇ. ಹೌದು, ಆದಿಪುರುಷನು ದೇವರಿಗೆ ಉಪಯೋಗಿಸಲ್ಪಟ್ಟಂತ ಪದ ಏನಾಗಿದೆ? ಅದು ಆದಿಪುರುಷನು. ಪ್ರೈಸ್ ಗಾಡ್. ವ್ಯಕ್ತಿತ್ವ ಉಳ್ಳವ, ನಮ್ಮ ಹಾಗೆ ವ್ಯಕ್ತಿತ್ವ ಉಳ್ಳವನಾಗಿದ್ದಾನೆ ದೇವರು. ಪ್ರೈಸ್ ಗಾಡ್. ಆದಿಕಾಂಡ 1:26 ದೇವರು ಏನು ಹೇಳ್ತಿದ್ದಾನೆ? ನಮ್ಮ ಸ್ವರೂಪದಲ್ಲಿ ಹೋಲಿಕೆಗೆ ಸರಿಯಾಗಿ ಮನುಷ್ಯನನ್ನು ಉಂಟು ಮಾಡೋಣ. ದೇವರು ಏನು ಹೇಳ್ತಿದ್ದಾನೆ ಅಲ್ಲಿ? ನಮ್ಮ ಹಾಗೆ, ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯನನ್ನು ಉಂಟು ಮಾಡೋಣ. ಹಾಗಾದರೆ ದೇವರ ಸ್ವರೂಪ ಏನಾಗಿದೆ? ಯೋಹನ್ನನ ಸುವಾರ್ತೆ 4ನೇ ಅಧ್ಯಾಯ 24ನೇ ವಾಕ್ಯಕ್ಕೆ ಬರುವಾಗ ದೇವರು ಆತ್ಮ ಸ್ವರೂಪನಾಗಿದ್ದಾನೆ. ದೇವರು ಯಾರಾಗಿದ್ದಾನೆ? ಆತ್ಮ ಸ್ವರೂಪನೆಂಬುದಾಗಿ ಹೇಳಬೇಕಾದ್ರೆ ನಮ್ಮ ಹಾಗೆ ಆತನಿಗೆ ಕೈ ಇದೆ, ಕಣ್ಣಿದೆ, ಕಾಲಿದೆ, ನಾಲಿಗೆ ಇದೆ, ನಮ್ಮ ಹಾಗೆ ಭಾವನೆಗಳಿದೆ, ನಮ್ಮ ಹಾಗೆ ನೋಡ್ತಾನೆ, ನಮ್ಮ ಹಾಗೆ ಮಾತಾಡ್ತಾನೆ, ನಮ್ಮ ಹಾಗೆ ಕೇಳ್ತಾನೆ, ಎಲ್ಲ ನಮ್ಮ ಹಾಗೆ. ಆದರೆ ಇದು ಶಾರೀರಿಕ ಶರೀರವಾಗಿದೆ. ಆದರೆ ದೇವರ ಶರೀರ ಯಾವುದು? ಆತ್ಮಿಕವಾದ ಶರೀರ. ಪ್ರೈಸ್ ಕ್ರಿಶ್ಚಿಯನ್ಗೆ ಅರ್ಥ ಆಗ್ತಾ ಇದೆ? ಆತನು ಆತ್ಮ ಸ್ವರೂಪನಾಗಿದ್ದಾನೆ. ಆತ್ಮಿಕವಾದ ಶರೀರ ಆತನ ಶರೀರವಾಗಿರುತ್ತದೆ ಎಂಬುದಾಗಿ ನಾವು ಚೆನ್ನಾಗಿ ತಿಳ್ಕೋಬೇಕು. ಉದಾಹರಣೆಗೆ ಆದಿಕಾಂಡ 1ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ದೇವರು ಮಾತನಾಡ್ತಾ ಇದ್ದಾನೆ, ಉಂಟಾಗಲಿ. ಪ್ರೈಸ್ ಗಾಡ್. ಹೌದಾ? ಆದಿಕಾಂಡ 1:26 ಆತ ಮನುಷ್ಯರನ್ನು ಉಂಟು ಮಾಡುವುದರ ಕುರಿತಾಗಿ ತೀರ್ಮಾನ ತಗೊಳ್ಳುವಂಥದ್ದನ್ನು ಅಲ್ಲಿ ನಾವು ನೋಡ್ತೇವೆ. ಆದಿಕಾಂಡ 1:28 ಮನುಷ್ಯರನ್ನು ಆಶೀರ್ವಾದ ಮಾಡ್ತಾ ಇದ್ದಾನೆ. ತಾನು ಉಂಟು ಮಾಡಿದಂಥ ಮನುಷ್ಯರನ್ನು ಆಶೀರ್ವಾದ ಮಾಡುವಂಥದ್ದನ್ನು ಕೂಡ ನಾವು ನೋಡ್ತೇವೆ. ದೇವರು ಸತ್ಯವೇದದ ಅನೇಕ ವಾಕ್ಯ ಭಾಗಗಳನ್ನು ಓದುವುದಾದರೆ ತನ್ನ ಭಾವನೆಗಳನ್ನು ಪ್ರಕಟಿಸಿರುವಂಥದ್ದನ್ನು ನಾವು ಕಾಣ್ತೇವೆ. ನಮ್ಮ ಹಾಗೆ ಮಾತಾಡ್ತಾನೆ, ನಮ್ಮ ಹಾಗೆ ನೋಡ್ತಾನೆ, ನಮ್ಮ ಹಾಗೆ ಕೇಳ್ತಾನೆ, ನಮ್ಮ ಹಾಗೆ ಅಳ್ತಾನೆ, ನಮ್ಮ ಹಾಗೆ ಕೋಪಿಸಿಕೊಳ್ತಾನೆ. ಎಲ್ಲ ಭಾವನೆಗಳು ಆತನಿಗಿದೆ. ಪ್ರೈಸ್ ಗಾಡ್. ಅಲ್ಲಲ್ವಯ್ಯ.
ಆದರೆ ಅಷ್ಟು ಮಾತ್ರವಲ್ಲ, ದೇವರ ಪರಿಚಯ, ದೇವರು ಸರ್ವಶಕ್ತನು. ದೇವರು ಯಾರಾಗಿದ್ದಾನೆ? ಸರ್ವಶಕ್ತನೆಂಬ ಆಗಿದ್ರೆ ಏನು ಬೇಕಾದರೂ ಮಾಡಬಲ್ಲನು. ಅಲ್ಲಲ್ಯ, ಆತನಿಂದ ಅಸಾಧ್ಯವಾದದ್ದು ಯಾವುದಿಲ್ಲ. ಅಲ್ಲಲ್ಯ, ಆತನಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ಯೆರೆಮೀಯ 32:27 ಹೇಳ್ತದೆ, ನರ ಪ್ರಾಣಿಗಳಿಗೆಲ್ಲ ನಾನು ದೇವರು, ನನಗೆ ಅಸಾಧ್ಯವಾದದ್ದು ಉಂಟೋ ಎಂಬುದಾಗಿ ದೇವರಲ್ಲಿ ಕೇಳ್ತಾ ಇದೆ. ಇದರ ಅಸಾಧ್ಯವಾದವುದಿಲ್ಲ. ಕ್ಯಾನ್ಸರ್ ಕಾಯಿಲೆ ಗುಣಪಡಿಸಲಿಕ್ಕೆ ಸಾಧ್ಯ, ಟ್ಯೂಮರ್ ಗುಣಪಡಿಸಲಿಕ್ಕೆ ಸಾಧ್ಯ, ಏಡ್ಸ್ HIV ಗುಣಪಡಿಸಲಿಕ್ಕೆ ಸಾಧ್ಯ, ಸತ್ತಂತ ಶವಕ್ಕೆ ಆತನಿಗೆ ಜೀವ ಕೊಡಲಿಕ್ಕೆ ಸಾಧ್ಯ. ಅಲ್ಲಲ್ಯ, ನಮಗೋಸ್ಕರ ಕಾನೂನನ್ನು ಬದಲಾಯಿಸಬಲ್ಲನು. ಅನೇಕ ಅದ್ಭುತಗಳನ್ನು ಆತನು ಮಾಡಲಿಕ್ಕೆ ಶಕ್ತನಾದಂಥ ದೇವರು. ಅಲ್ಲಲ್ಯ, ಸರ್ವಶಕ್ತನು, ಎಲ್ಲವನ್ನು ಮಾಡಲಿಕ್ಕೆ ಆತ ಸರ್ವಶಕ್ತಿ ಇದೆ. ಎರಡನೇದಾಗಿ ಸರ್ವಜ್ಞಾನಿ ಆಗಿದ್ದಾನೆ. ಆತನು ಯಾರಾಗಿದ್ದಾನೆ? ಸರ್ವಜ್ಞಾನಿ, ಎಲ್ಲವನ್ನು ತಿಳಿದಿದ್ದಾನೆ. ನಮ್ಮ ಆರಂಭ, ನಮ್ಮ ಪ್ರೆಸೆಂಟ್, ಈಗಿನ ಪರಿಸ್ಥಿತಿ, ಭವಿಷ್ಯ, ಲೋಕದ ಎಲ್ಲ ಸ್ಥಿತಿಗತಿಗಳು ಎಲ್ಲವನ್ನು ತಿಳಿದಂಥ ದೇವರು ಸರ್ವಜ್ಞಾನಿ. ಅಲ್ಲಲ್ಯ, ಮೂರನೇದಾಗಿ ಸರ್ವವ್ಯಾಪಿ ಆಗಿದ್ದಾನೆ. ಈಗ ಇಲ್ಲಿದ್ದಾನೆ, ಅಮೇರಿಕದಲ್ಲಿದ್ದಾನೆ, ಆತನ ಪ್ರಸಾರ ಜಪಾನಲ್ಲಿದೆ, ಮತ್ತು ಬಾಂಗ್ಲಾದೇಶದಲ್ಲಿದೆ, ನೇಪಾಳದಲ್ಲಿದೆ, ಗಲ್ಫ್ ರಾಷ್ಟ್ರಗಳಲ್ಲಿದೆ, ಎಲ್ಲ ಲೋಕದಲ್ಲಿ ವ್ಯಾಪಿಸಿದ್ದಾನೆ. ಅಲ್ಲಲ್ಯ, ಯೆರೆಮೀಯ 23:24 ಹೇಳ್ತದೆ, ಆತನ ಮುಂದೆ ಎಲ್ಲವೂ ಬಿಡಿಸಿದ ಹಾಗೆ ಇದೆ ಅಂತ. ಆತನ ಮುಂದೆ ಬಿಡಿಸಿದ ಹಾಗೆ ಕಾಣ್ತಾನೆ. ಮಾತ್ರವಲ್ಲದೆ ಆತನು ಸರ್ವವನ್ನು ನೋಡುವವನು. ಆತನು ಯಾರಾಗಿದ್ದಾನೆ? ಸರ್ವವನ್ನು ಒಂದೇ ಸಮಯದಲ್ಲಿ ನೋಡಲಿಕ್ಕೆ ಶಕ್ತಿಯುಳ್ಳವನಾಗಿದ್ದಾನೆ, ಸರ್ವವನ್ನು ಕೇಳುವವನಾಗಿದ್ದಾನೆ. ಅಲ್ಲಲ್ಲಿಯ ಆತ್ಮ ಸ್ವರೂಪನಾಗಿದ್ದಾನೆ, ನಿತ್ಯಕ್ಕೂ ಜೀವಿಸುವನಾಗಿದ್ದಾನೆ. ದೇವರಿಗೆ ಆದಿ ಇಲ್ಲ, ಅಂತ್ಯ ಇಲ್ಲ. ಅಲ್ಲಲ್ಲಿಯ ನಮಗೇನಿದೆ? ಆರಂಭ ಇದೆ, ಅಂತ್ಯ ಇಲ್ಲ. ಮನುಷ್ಯನಿಗೆ ಆರಂಭ ಇದೆ, ಅಂತ್ಯ ಇಲ್ಲ. ಯಾಕೆ? ನರಕಕ್ಕೆ ಹೋದ್ರೆ ಅವನಿಗೆ ಅಂತ್ಯ ಇಲ್ಲ, ಸ್ವರ್ಗಕ್ಕೆ ಹೋದ್ರೆ ಅವನಿಗೇನಿಲ್ಲ, ಮನುಷ್ಯನಿಗೆ ಅಂತ್ಯ ಇಲ್ಲ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಸೈತಾನನಿಗೆ ಕೂಡ ಆರಂಭ ಇದೆ. ದೇವರು ಸೃಷ್ಟಿ ಮಾಡಿದ ಅವನು ದೂತನಾಗಿ, ಅವನಿಗೂ ಅಂತ್ಯ ಇಲ್ಲ. ಅವನ ಅಂತ್ಯ ಎಲ್ಲಿ? ನರಕದಲ್ಲಿ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಹಾಗಾದರೆ ಈ ದೇವರ ಕುರಿತಾಗಿ ಸರಿಯಾಗಿ ತಿಳುವಳಿಕೆ ಬರಬೇಕೆಂಬುದಾಗಿ ಪೌಲನು ಆಸೆ ಪಡ್ತಾ ಇದ್ದಾನೆ. ಈ ದೇವರು ಯಾರು? ನಮಗೆ ನಮ್ಮ ತಂದೆ. ನಮ್ಮ ತಂದೆಯನ್ನು ನಾವು ಗುರುತಿಸಬೇಕು. ದೇವರು ಎಂಬುದಾಗಿ ಹೇಳಬೇಕಾದ್ರೆ ದೇಹ, ವರ್ಣ, ರೂಪ ಇಲ್ಲದವನು. ದೇವರೆಂದರೆ ಯಾರಾಗಿದ್ದಾನೆ? ದೇಹ, ವರ್ಣ, ರೂಪ ಇಲ್ಲದವನು. ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದ್ರೆ ಅವನು ಸೃಷ್ಟಿಕರ್ತನು. ಅವನು ಭೂಮಿ ಮತ್ತು ಆಕಾಶವನ್ನು ಉಂಟು ಮಾಡಿದ ದೇವರು, ನಮ್ಮನ್ನು ಉಂಟು ಮಾಡಿದ ದೇವರು. ಆತನು ಸೃಷ್ಟಿಕರ್ತನು. ಇಡೀ ಯೂನಿವರ್ಸಲ್ಗೆ ಆತನು ಅಧಿಪತಿ, ಆಧಿಪತ್ಯ ನಡೆಸುವವನು, ಆತ್ಮಿಕ ಮೂಲನು ಆಗಿದ್ದಾನೆ. ಪ್ರೈಸ್ ಗಾಡ್. ಸುಪ್ರೀಂ, ಎಲ್ಲಕ್ಕಿಂತಲೂ ಸುಪ್ರೀಂ ಆತನಾಗಿದ್ದಾನೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಆದರೆ ಆ ದೇವರು ಯಾರಾಗಿದ್ದಾನೆ? ನಮ್ಮ ತಂದೆ ಆಗಿದ್ದಾನೆ. ಯೋಹನನ ಸುವಾರ್ತೆ 1ನೇ ಅಧ್ಯಾಯ 12-13 ವಾಕ್ಯ ಹೇಳ್ತದೆ, ಯಾರ್ಯಾರು ಯೇಸುವನ್ನು ಆತನನ್ನು ಅಂದರೆ ಯೇಸುವನ್ನು ಅಂಗೀಕಾರ ಮಾಡಿದರು, ಅವರ ಹೆಸರು ನಂಬಿಕೆ ಇಟ್ಟರು, ಅವರು ದೇವರ ಮಕ್ಕಳಾಗುವಂಥ ಅಧಿಕಾರ ಕೊಟ್ಟನು. ಅವರು ಕಾಮದಿಂದಾಗಲಿ, ಪುರುಷ ಸಂಕಲ್ಪದಿಂದಾಗಲಿ, ರಕ್ತ ಸಂಘದಿಂದಾಗಲಿ ಹುಟ್ಟದೆ ದೇವರಿಂದ ಹುಟ್ಟಿದರು. ನಾವು ಯಾರಿಗೆ ಹುಟ್ಟಿದ್ದೇವೆ? ಯಾರಿಂದ ಹುಟ್ಟಿದ್ದೇವೆ? ನಾವು ದೇವರಿಂದ ಹುಟ್ಟಿದ್ದೇವೆ. ನಾಶವಾಗದ ಬೀಜಕ್ಕೆ ನಾನು ಮತ್ತು ನೀವು ಹುಟ್ಟಿದ್ದೇವೆ. ಸ್ವಲ್ಪ ವರ್ಷಗಳ ಹಿಂದೆ ನಮ್ಮ ತಂದೆ ತಾಯಿಗೆ ಶರೀರದಲ್ಲಿ ಹುಟ್ಟಿದೆವು. ಅದು ಯಾವ ಬೀಜವಾಗಿತ್ತು? ನಾಶವಾಗುವಂಥ ಒಂದು ಬೀಜ. ಇವತ್ತು ಆತ್ಮವು ಹುಟ್ಟಿದೆ ನಮ್ಮದು. ಅಲ್ಲಲ್ಲಿಯ ನಮ್ಮ ಆತ್ಮವು ಏನಾಗಿದೆ? ಪುನಃ ಹುಟ್ಟಿದೆ. ಸತ್ತಿತ್ತು, ಆತ್ಮ ಸತ್ತು ಹೋಗಿತ್ತು. ಆತ್ಮ ಏನಾಗಿತ್ತು ನಮ್ಮದು? ಯಾಕೆ ಸತ್ತು ಹೋಗಿತ್ತು? ಪಾಪ ಮತ್ತು ಅಪರಾಧಗಳ ದೆಸೆಯಿಂದ. ಎಫೆಸ್ 2:1, ಎಫೆಸ್ ಚಾಪ್ಟರ್ 2:1. ಪಾಪ ಮತ್ತು ಅಪರಾಧಗಳ ದೆಸೆಯಿಂದ ನಾವು ಸತ್ತು ಹೋಗಿದ್ದೆವು. ನಮ್ಮ ಆತ್ಮ ಸತ್ತು ಹೋಗಿತ್ತು. ನಾವು ಸತ್ತು ಹೋಗಿದ್ದಂದ್ರೆ ನಮ್ಮ ಆತ್ಮ ಸತ್ತು ಹೋಗಿತ್ತು. ಆದರೆ ದೇವರ ಸುವಾರ್ತೆ ಯಾವ ದಿವಸ ಕೇಳಿದೆವು, ಯೇಸು
ನನ್ನ ಪಾಪಕ್ಕಾಗಿ ಸತ್ತನು, ನನ್ನ ಪಾಪಕ್ಕಾಗಿ ಉಣಲ್ಪಟ್ಟನು, ನನಗೋಸ್ಕರ 3 ದಿವಸ ಎದ್ದು ಬಂದನು. ನಮ್ಮ ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟು ನಮ್ಮ ಪಾಪ ಅರಿಕೆ ಮಾಡಿ ಈ ಸತ್ಯ ನಂಬಿದ ದಿವಸದಲ್ಲಿ ನಮ್ಮ ಆತ್ಮ ಹೊಸದಾಗಿ ಹುಟ್ಟಿತು. ಯಾವ ರೀತಿಯಲ್ಲಿ ಹುಟ್ಟಿತು? ದೇವರ ವಾಕ್ಯದ ಮೂಲಕವಾಗಿ. ವಾಕ್ಯ ಎಂಬ ಬೀಜದ ಮೂಲಕ ನಮ್ಮ ಆತ್ಮದಲ್ಲಿ ದೇವರ ವಾಕ್ಯ ಎಂಬ ಬೀಜ ಬರುವುದರ ಮೂಲಕ ನಾವು ಪುನಃ ಆತ್ಮದಲ್ಲಿ ಹುಟ್ಟಿದೆವು, ದೇವರಿಗೆ ನಾವು ಹುಟ್ಟಿದೆವು. ಯಾಕೋಬ 1:18 ಓದಿ. ಬುಕ್ ಆಫ್ ಜೇಮ್ಸ್ ಚಾಪ್ಟರ್ 1:18. ಸತ್ಯ ಬೋಧನೆ ವಾಕ್ಯದಿಂದ ಆತನ ಶುಚಿತ್ವ ಪ್ರಕಾರ ನಮ್ಮನ್ನು ಹುಟ್ಟಿಸಿದ್ದಾರೆ. 1 ಪೇತ್ರ 1:23 ಕೂಡ ಓದಿ. 1 ಪೀಟರ್ 1:23. ಆಮೇನ್. ಯಾವ ಬೀಜದಿಂದ ಹುಟ್ಟಿದ್ದೇವೆ ನಾವು? ನಾಶವಾಗದ ಬೀಜ, ದೇವರ ಬೀಜಕ್ಕೆ ನಾವು ಹುಟ್ಟಿದ್ದೇವೆ. ಆದ ಕಾರಣ ದೇವರ ಮಕ್ಕಳಾಗಿದ್ದೇವೆ ನಾವು. ಅಲ್ಲ, ಅದನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ದೇವರ ಕುರಿತಾಗಿ ಸರಿಯಾದ ತಿಳುವಳಿಕೆ ನಮಗೆ ಬರಬೇಕು. ಆ ದೇವರು ನಮ್ಮ ತಂದೆಯಾಗಿದ್ದಾನೆ. ದೇವರು ಯಾರಾಗಿದ್ದಾನೆ? ನಮ್ಮ ಡ್ಯಾಡಿ, ನಮ್ಮ ತಂದೆ, ನಮ್ಮ ಆತ್ಮಕ್ಕೆ ತಂದೆ ಆಗಿದ್ದಾನೆ, ನಮಗೆ ತಂದೆ ಆಗಿದ್ದಾನೆ. ಹಾಲೆಲೂಯಾ. ಆ ಪರಿಚಯ ನಮಗೆ ಬರೋ. ಅದಕ್ಕಾಗಿ ಯೇಸು ಪ್ರಾರ್ಥನೆಗೆ ಕಲಿಸುವಾಗ ಮತ್ತೆ 6:9-13 ವಾಕ್ಯದಲ್ಲಿ ಪರಲೋಕದಲ್ಲಿರುವ ನಮ್ಮ ತಂದೆ ಎಂಬುದಾಗಿ ಪ್ರಾರ್ಥಿಸಲಿಕ್ಕೆ ಆತನು ಕಲಿಸಿದನು. ಹಾಲೆಲೂಯಾ, ಪ್ರೈಸ್ ಗಾಡ್. ಹಾಗಾದರೆ ದೇವರು ಯಾರು? ನಮ್ಮ ತಂದೆ. ಎಲ್ಲರಿ, ದೇವರು, ಸೃಷ್ಟಿಕರ್ತ ದೇವರು ನನ್ನ ತಂದೆಯಾಗಿದ್ದೇನೆ, ಆತನಿಗೆ ನಾನು ಹುಟ್ಟಿದ್ದೇನೆ. ಹಾಲೆಲೂಯಾ. ನಾವು ಯಾರಿಗೆ ಹುಟ್ಟಿದ್ದೇವೆ? ದೇವರಿಗೆ ಹುಟ್ಟಿದ್ದೇವೆ. ದೇವರ ಮಕ್ಕಳು ನಾವು. ದೇವರ ಮಕ್ಕಳಾಗುವ ನಿಮಿತ್ತವಾಗಿ, ಹಾಲೆಲೂಯಾ, ದೇವರ ಮಕ್ಕಳಾಗಿರುವುದರಿಂದಾಗಿ ನಾವು ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ರೋಮ 8:15 ಓದಿ. ರೋಮನ್ಸ್ ಚಾಪ್ಟರ್ 8:50-17. ಯಾವ ಭಾವ ಹೊಂದಿದ್ದೇವೆ ನಾವು ಇವತ್ತು? ಮಗನ ಭಾವ. ನಾನು ದೇವರಿಗೆ ಮಗ. ಈ ಸರಿಯಾದಂಥ ಪ್ರಜ್ಞೆ ನನ್ನಲ್ಲಿ ಉಂಟಾಗಬೇಕು. ದೇವರು ನನಗೆ ತಂದೆ. ದೇವರು ಯಾರಾಗಿದ್ದಾನೆ? ತಂದೆ. ನಾನು ಆತನಿಗೆ ಮಗನು, ಮಗಳು ಆಗಿದ್ದೇನೆ. ಅಲ್ಲಲ್ಲಿಯ ನಾವು ಆಡ್ತೇವಲ್ಲ, ಯಾವುದದು? ದಾಸನು ನಾ ದೇವಾ, ದಾಸನು ನಾ ದೇವ. ಇದು ಸರಿಯಾಗಿರ್ತದೆ ಆಡಲಿಕ್ಕೆ. ಇದನ್ನು ಇನ್ನೊಂದು ರೀತಿ ಆಡುವ. ಮಗನು ನಾ ದೇವಾ, ಮಗಳು ನಾ ದೇವಾ, ಮಗನು ನಾ ದೇವಾ, ಮಗನು ನಾ, ಮಗನು ನಾ ದೇವಾ, ಮಗನು ನಾ ದೇವಾ, ಮಗನು ನಾ ದೇವಾ, ಮಗನು ನಾ, ಬಾಧ್ಯನು ನಾ ದೇವಾ, ಬಾಧ್ಯನು ನಾ ದೇವಾ, ಬಾಧ್ಯನು ನಾ ದೇವಾ, ಬಾಧ್ಯನು ನಾ, ಅವಕಾಶಿನ ದೇವಾ, ಅವಕಾಶಿನ ದೇವಾ, ಅವಕಾಶಿನ ದೇವಾ, ಅವಕಾಶಿನ. ಪರಲೋಕವು ನನ್ನದು, ಪರಲೋಕವು ನನ್ನದು, ಪರಲೋಕವು ನನ್ನದು, ಪರಲೋಕವು. ಎಷ್ಟು ಅರ್ಥ ಆಗ್ತಾ ಇದೆ ಕೆಲವರಿಗೆ? ಪಾಪಿಯು ನಾದೆ ಒಂದು ಭಾರಿ ಭಾವುಕರಾಗಿ ಆಡ್ತಾರೆ. ಪಾಪಿಯು ನಾದೇವ್ ಕಳುತ್ತ ಭಾವನೆಯಿಂದ ಆಡ್ತಾರೆ. ಯಾವ ದಿವಸ ಯೇಸುವಿನ ರಕ್ತದಲ್ಲಿ ನಾವು ತೊಳೆಯಲ್ಪಟ್ಟಿದ್ದೇವೆ, ಅವಾಗ ಏನಾಗಿದ್ದೇವೆ ನಾವು? ನೀತಿವಂತರಾಗಿದ್ದೇವೆ. ಏನಾಗಿದ್ದೇವೆ ನಾವು? ಯೇಸುವಿನ ರಕ್ತ ನಮ್ಮನ್ನು ಏನು ಮಾಡಿದೆ?
ನೀತಿವಂತರನ್ನಾಗಿ ಮಾಡಿದೆ. ಪ್ರೈಸ್ ಗಾಡ್. ಇನ್ನು ಕೆಲವರು ಪ್ರಾರ್ಥಿಸುವಾಗ, ದೇವರೇ ಧೂಳು ಮಣ್ಣು ಕುಪ್ಪೆಯಾದ ನನ್ನನ್ನು ಕರುಣಿಸು. ದೇವರಿಗೆ ಹುಟ್ಟಿದ್ದು ಧೂಳು ಮಣ್ಣು ಕುಪ್ಪೆಯ? ದೇವರಿಗೆ ಹುಟ್ಟಿದ್ದೇನು? ದೇವರಿಗೆ ಹುಟ್ಟಿದ್ದು ಏನು? ಧೂಳು ಮಣ್ಣು ಕುಪ್ಪೆಯ? ಏನು ಹುಟ್ಟಿದೆ? ಹಲ್ಲೆಲೂಯ. ದೇವರ ವಾಕ್ಯ ಹೇಳ್ತದೆ ಗೊತ್ತುಂಟ? ಯೆಶಾಯ 43:4 ವಾಕ್ಯ ಓದಿ. ಐಸೈಯಾ ಚಾಪ್ಟರ್ 43:4. ನೀನು ಬೇಡ, ಎಲ್ಲರಿಡಿ. ನಾನು ದೇವರ ದೃಷ್ಟಿಯಲ್ಲಿ ಅಮೂಲ್ಯನು, ಮತ್ತೆ ಓದಿ ಮಾನ್ಯನು, ಪ್ರಿಯನು. ಎಲ್ಲರೆಡಿ. ನಾನು ದೇವರ ದೃಷ್ಟಿಯಲ್ಲಿ ಮಾನ್ಯನು, ಅಮೂಲ್ಯನು, ಪ್ರಿಯನು ಆಗಿದ್ದೇನೆ. ಇನ್ಯಾವತ್ತೂ ಹೇಳಬಾರ್ದು ಮಣ್ಣು ಕಸ ಕುಪ್ಪೆ ಧೂಳು, ಯಾರು ಹೇಳಬೇಡಿ. ಪ್ರೈಸ್ ಗಾಡ್. ನಾವು ದೇವರ ದೃಷ್ಟಿಯಲ್ಲಿ ಏನಾಗಿದ್ದೇವೆ? ಅಮೂಲ್ಯರು. ಯಾಕೆ ಅಮೂಲ್ಯರು? ಆತನಿಗೆ ಹುಟ್ಟಿದ್ದೇವೆ, ಆತನ ಮಕ್ಕಳು ನಾವು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೆಶಾಯ 8:18 ವಾಕ್ಯ ಓದಿ. ಐಸೈಯಾ ಚಾಪ್ಟರ್ 8:18. ಆಹಾ, ಎಲ್ಲಡಿ. ನಮಗೆ ದೇವರು ಅದ್ಭುತಗಳನ್ನು ಮಾಡ್ತಾನ, ನಾವೇ ಅದ್ಭುತಗಳಿರುವಾಗೆ ಮಾಡ್ತಾನ. ಎಲ್ಲರೆಡಿ. ನಾನು ನನ್ನ ಕುಟುಂಬ ಇರುವ ಪ್ರದೇಶದಲ್ಲಿ ಸುತ್ತಮುತ್ತಲು ಈ ಭಾರತ ದೇಶದಲ್ಲಿ ಗುರುತುಗಳಾಗಿಯೂ ಸೂಚನೆಗಳಾಗಿಯೂ ಯೆಹೋವನಿಂದುಂಟಾದ ಗುರುತುಗಳಾಗಿಯೂ ಇರುತ್ತೇವೆ. ನಾವೇ ಅದ್ಭುತದ ಗುರುತುಗಳಾಗಿ ಇರುವಾಗೆ ದೇವರು ಮಾಡ್ತಾನೆ. ನಮಗೆ ಅದ್ಭುತ ಅಲ್ಲ, ನಾವೇ ಅದ್ಭುತ. ಎಷ್ಟು ಅರ್ಥ ಆಗ್ತಾ ಇದೆ? ಹಲ್ಲೆಲೂಯ. ಹಾಗಾದರೆ ಆ ದೇವರ ಸರಿಯಾದ ಪರಿಚಯ ನಮಗೆ ಆಗಬೇಕು. ನಾವು ದೇವರ ಮಕ್ಕಳಾಗಿದ್ದೇವೆ, ದೇವರ ಮಗನು ಮಗಳಾಗಿದ್ದೇವೆ. ಆತ ನಮಗೆ ತಂದೆಯಾಗಿದ್ದಾನೆ. ಆ ಸಂಬಂಧ ಇವತ್ತು ಹೊಂದಿಕೊಂಡಿದ್ದೇವೆ. ಅದನ್ನಿಲ್ಲಿ ಪೌಲನು ಬಿಡಿಸಿ ಹೇಳುವಂಥದ್ದು. ಹಲ್ಲೆಲೂಯ. ತನ್ನ ಪರಿಚಯವನ್ನು ಸರಿಯಾದ ರೀತಿಯಲ್ಲಿ ದೇವರು ನಿಮಗೆ ಕೊಡಲಿ ಎಂಬುದಾಗಿ ಆತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಪ್ರೈಸ್ ಗಾಡ್. ದೇವರಿ ನಿತ್ಯ ಜೀವ ಕೊಡ್ತಾನೆ. ದೇವರೇ ನಿತ್ಯ ಜೀವವ. ವಾಕ್ಯ ಉಂಟಾ? ಯೋಹನನ ಸುವಾರ್ತೆ 17:3 ಓದಿ. ಒಬ್ಬನೇ ಸತ್ಯದೇವರಾಗಿರುವ ನಿನ್ನನ್ನು ನೀನು ಕಳಿಸಿಕೊಟ್ಟ ಯೇಸು ಕ್ರಿಸ್ತನ್ನು ತಿಳಿಯುವುದೇ ನಿತ್ಯ ಜೀವ. ದೇವರು ನಿತ್ಯ ಜೀವ ಕೊಡ್ತಾನಲ್ಲ, ದೇವರು ನಿತ್ಯ ಜೀವ. ದೇವರು ಸೌಖ್ಯ ಕೊಡ್ತಾನಲ್ಲ, ಆತನೇ ಸೌಖ್ಯದಾಯಕ. ಆತನು ಬಿಡುಗಡೆ ಕೊಡ್ತಾನಲ್ಲ, ಆತನೇ ನಮ್ಮ ಬಿಡುಗಡೆ. ಆತನು ಜೀವ ಕೊಡ್ತಾನಲ್ಲ, ಆತನೇ ನಮ್ಮ ಜೀವ. ಆತನು ಆಶೀರ್ವಾದ ಕೊಡ್ತಾನಲ್ಲ, ಆತನೇ ನಮ್ಮ ಆಶೀರ್ವಾದ. ಆ ದೇವರು ಎಲ್ಲಿದ್ದಾನೆ? ಎಲ್ಲರಲ್ಲಿ ತ್ರಿಯೇಕ ದೇವರು ನನ್ನೊಳಗೆ ವಾಸ ಮಾಡ್ತಾ ಇದ್ದಾನೆ. ಎಲ್ಲಿದ್ದಾನೆ ಆ ದೇವರು? ಓದಿ. ಜಾನ್ ಚಾಪ್ಟರ್ 14:20. 14:20. ಯೋಹನ 14:20. ನಾನು ನನ್ನ ತಂದೆಯಲ್ಲಿಯೋ ನೀವು ನನ್ನಲ್ಲಿಯೋ ನಾನು ನಿಮ್ಮಲ್ಲಿಯೋ ಇರುವುದನ್ನು ನೀವು. ಹಲ್ಲೆಲೂಯ. 17 ವಾಕ್ಯ ಓದಿ. ಅದರಲ್ಲೇ ಎಲ್ಲಿರ್ತಾನೆ? ನಮ್ಮೊಳಗೆ. ಹಲ್ಲೆಲೂಯ. ತ್ರಿಯೇಕ ದೇವರು ಎಲ್ಲಿದ್ದಾನೆ ಇವತ್ತು? ನಮ್ಮ ಒಳಗೆ. ಹಲ್ಲೆಲೂಯ. ಎಷ್ಟಂಗೆ ಅರ್ಥ ಆಗ್ತಾ ಇದೆ? ಆ ದೇವರನ್ನು ತಿಳ್ಕೋಬೇಕು ನಾವು. ಹಲ್ಲೆಲೂಯ. ಆರೋಗ್ಯ ಕೊಡುವ ದೇವರು, ಬಿಡುಗಡೆ ಕೊಡುವ ದೇವರು, ಜಯವನ್ನು ಕೊಡುವ ದೇವರು, ಆಶೀರ್ವಾದ ಕೊಡುವ ದೇವರು, ಸಮೃದ್ಧಿ ಕೊಡುವ ದೇವರು, ಸಮಾಧಾನ ಕೊಡುವಂಥ ದೇವರು ಇವತ್ತು ಎಲ್ಲಿಯೋ ಒಂದು ಕಡೆ ವಾಸ ಮಾಡ್ತಾ ಇಲ್ಲ. ಆತನು ನನ್ನ ಒಳಗಡೆ ವಾಸ ಮಾಡ್ತಾ ಇದ್ದಾನೆ. ಹಲ್ಲೆಲೂಯ. ಅದಕ್ಕೆ ನಾನು ಅಮೂಲ್ಯನಾಗಿದ್ದೇನೆ. ಹಲ್ಲೆಲೂಯ. ನಾನು ಆತ ದೃಷ್ಟಿಯಲ್ಲಿ ಅಮೂಲ್ಯನು, ಮಾನ್ಯನು, ಹಲ್ಲೆಲೂಯ, ಪ್ರಿಯನಾಗಿದ್ದೇನೆ. ಯಾಕಂದ್ರೆ ತ್ರಿಯೇಕ ದೇವರು ನನ್ನ ಒಳಗಡೆ ವಾಸ ಮಾಡ್ತಾ ಇದ್ದಾನೆ.
ಅನೇಕ ದೇವರೇ ಬಾ ನನ್ನೊಳಗೆ ಅಂತ ಕರೆಯುವುದಲ್ಲ, ಆಲ್ರೆಡಿ ರಕ್ಷಣೆ ಹೊಂದಿದೆ, ಒಳಗೆ ಬಂದಾಗಿದೆ. ಯಾವ ದಿವಸ ರಕ್ಷಣೆ ಹೊಂದಿದ್ದೇವೆ ಆ ದಿವಸ ತ್ರಿಯೇಕ ದೇವರು ನಮ್ಮ ಒಳಗಡೆ ಬಂದಾಗಿದೆ, ನಮ್ಮ ಒಳಗಿದ್ದಾನೆ. ನಾವು ಆಡ್ತೇವೆ ಇಲ್ವಾ, ನನ್ನೊಳಗೆ ವಾಸಿಸುವ ಪವಿತ್ರ ಆಡ್ತೇವ? ಆಡುವಂಥದ್ದು ಏನು ಅಂತ ನಮಗೆ ಸರಿಯಾಗಿ ಅರ್ಥ ಮಾಡ್ಕೊಂಡು ಆಡ್ತೇವ ನಾವು? ಪ್ರೈಸ್ ಗಾಡ್. ನನ್ನೊಳಗೆ ವಾಸಿಸುವ ಪವಿತ್ರ ಆತ್ಮನೇ, ಪ್ರೈಸ್ ಗಾಡ್. ಪುನಃ ಪುನಃ ಪವಿತ್ರಾತ್ಮನೊಳಗೆ ಬಾ ಅಂತ ಕರೀತೇವೆ ಅಲ್ಲ? ಪ್ರೈಸ್ ಗಾಡ್. ಪವಿತ್ರಾತ್ಮನೊಳಗೆ ವಾಸ ಮಾಡ್ತಾ ಇದ್ದಾನೆ, ಆಲ್ರೆಡಿ ಒಳಗಿದ್ದಾನೆ. ಶಕ್ತಿಯುತವಾದ ಪವಿತ್ರಾತ್ಮ ನಮ್ಮ ಒಳಗಿದ್ದಾನೆ. ಹಲ್ಲೆಲೂಯಾ. ಆ ತಂದೆಯ ಪರಿಚಯ ನಮಗೆ ಆಗಬೇಕು. ಪ್ರೈಸ್ ಗಾಡ್. ಅದೇ ಪೌಲನ ಒಂದು ಆಸೆ ಆಗಿದೆ. ಹೆಚ್ಚಿಗೆ ಅರ್ಥ ಆಗ್ತಾ ಇದೆ? ಓಕೆ, ಪ್ರೈಸ್ ಗಾಡ್. ಈಗ ಮುಂದಿನ ವಾಕ್ಯಕ್ಕೆ ನಾವು ಬರುವ 17ನೇ ವಾಕ್ಯ, ಎಫೆಸ 1:17. ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥಗಳನ್ನು ತಿಳಿದುಕೊಳ್ಳುವ ಜ್ಞಾನವುಳ್ಳ ಆತ್ಮವನ್ನು ನಿಮಗೆ ದಯಪಾಲಿಸುವುದಕ್ಕಾಗಿ. ಇಲ್ಲಿ ಇದು ಆ್ಯಕ್ಚುಲಿ ಈ 6 ವಿಷಯಗಳ ಕುರಿತಾಗಿ ಪೌಲನು ಪ್ರಾರ್ಥಿಸ್ತಾ ಇದ್ದಾರೆ. ಉದಾಹರಣೆ, ಪಾಸ್ಟರ್ ಜಾರ್ಜ್ ಅವರು ನಿಮ್ಮ ಸಭೆಗಾಗಿ ಪ್ರಾರ್ಥಿಸುವಂಥ ಪ್ರಾರ್ಥನೆ ಎಂಬುದಾಗಿ ಎಣಿಸಿಕೊಳ್ಳೋಣ. ಅರ್ಥ ಆಯ್ತಾ? ನಮ್ಮ ಸಭೆ ಈ ರೀತಿ ಆಗಬೇಕು ಅಂತ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪಾಸ್ಟರ್ ಪೌಲ್ ಈಗ ಎಫೆಸದ ಸಭೆಗೋಸ್ಕರ ಪ್ರಾರ್ಥಿಸ್ತಾ ಇದ್ದಾರೆ. ಓಕೆ, ಓದಿ. ತಂದೆಯೂ ಆಗಿರುವ ಆತನು ತನ್ನ ವಿಷಯವಾಗಿ ತಿಳುವಳಿಕೆಯನ್ನು ಕೊಟ್ಟು ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥಗಳನ್ನು ತಿಳ್ಕೊಳ್ಳುವ ಜ್ಞಾನವುಳ್ಳ ಆತ್ಮವನ್ನು ನಿಮಗೆ ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಆತನು ನಿಮ್ಮ ಮನೋನೇತ್ರಗಳನ್ನು ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥಗಳನ್ನು ತಿಳಿದುಕೊಳ್ಳುವ ಜ್ಞಾನವುಳ್ಳ ಆತ್ಮನು ಪಡ್ಕೋಬೇಕು. ಸತ್ಯವೇದದಲ್ಲಿ ಗುಪ್ತವಾಗಿರುವಂಥ ಅನೇಕ ಸತ್ಯಾರ್ಥಗಳುಂಟು. ಅದು ಯಾವಾಗ ನಮಗೆ ಪ್ರಕಟವಾಗ್ತದಲ್ಲ ಆವಾಗ ನಮ್ಮ ಜೀವಿತಕ್ಕೆ ಒಂದು ಬಿಡುಗಡೆ ಸಿಗುವಂಥದ್ದಾಗಿರ್ತದೆ. ಅದು ನಮ್ಮ ಜೀವಿತಕ್ಕೆ ಬಿಡುಗಡೆಗೆ ಅದು ಕಾರಣವಾಗಿರುತ್ತದೆ. ಅಲ್ಲಲ್ಲಿಯ ಅಡಗಿರುವ, ಅದಕ್ಕೆ ದೇವರು ಹೇಳ್ತಾರೆ ಯೆರೆಮೀಯ 33:3 ಓದಿ. ಯೆರೆಮೀಯ 33, ನನ್ನನ್ನು ಬೇಡಿಕೋ, ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ತಿಳಿಯಪಡಿಸುವೆನು. ನನ್ನನ್ನು ಬೇಡು, ನನ್ನನ್ನು ಬೇಡಿಕೋ, ನನಗೆ ತಿಳಿದ ಅನೇಕ ಮಹತ್ವದ ಗೂಢಾರ್ಥಗಳನ್ನು ನಾನು ನಿನಗೆ ತಿಳಿಯಪಡಿಸ್ತೇನೆ, ಪ್ರಕಟಪಡಿಸ್ತೇನೆ. ಯೋನ್ 8:31-32 ಏನು ಹೇಳ್ತದೆ? ಯೇಸು ಕ್ರಿಸ್ತನು ನಂಬಿದಂಥ ಯೋಧ್ಯರ ಕುರಿತಾಗಿ ಹೇಳ್ತಾ ಇದೆ. ಏನಂದರೆ, ಸತ್ಯ, ನೀವು ನನ್ನ ವಾಕ್ಯದ ನೆಲೆಗೊಳ್ಳುವುದಾದರೆ ಸತ್ಯವನ್ನು ತಿಳಿದುಕೊಳ್ಳುವಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು. ನಾವು ವಾಕ್ಯದಲ್ಲಿ ನೆಲೆಗೊಳ್ಳಬೇಕು. ಸತ್ಯದ ಪ್ರಕಟಣೆ ನಮಗೆ ಸಿಗಬೇಕಾದ್ರೆ, ವಾಕ್ಯದ ಪ್ರಕಟಣೆ ನಮಗೆ ಪಡ್ಕೋಬೇಕಾದ್ರೆ ವಾಕ್ಯದಲ್ಲಿ ಸರಿಯಾಗಿ ನಾವು ನೆಲೆಗೊಳ್ಳಬೇಕು. ನಾವು ವರ್ಷಗಟ್ಟಲೆ ಸಭೆಗೆ ಬರ್ತಾ ಇರ್ತೇವೆ ಅಲ್ಲ? ಅನೇಕರಿಗೆ 5 ವರ್ಷ ಆಯಿತು ರಕ್ಷಣೆ ಹೊಂದಿ, 10 ವರ್ಷದ 15 ವರ್ಷ ಆಯಿತು. ಅದು ಇನ್ನೂ ನಾವು ಹೇಗಿರ್ತೇವೆ? ಮಕ್ಕಳಾಗೇ ಇರ್ತೇವೆ. ಇನ್ನು ಆತ್ಮಿಕವಾಗಿ ಮಕ್ಕಳಾಗಿರ್ತೇವೆ. ಆತ್ಮಿಕವಾಗಿ ಮಕ್ಕಳಾಗಿ ಇನ್ನೂ ನಾವು ನಮಗೆ ಬೆಳವಣಿಗೆ ಇರೋಲ್ಲ. ಕಾರಣ ಏನು? ಬಿಟ್ಟು ಕೊಡಬೇಕಾದ ಜಾಗದಲ್ಲಿ ಬಿಟ್ಟು ಕೊಡುವುದಿಲ್ಲ. ನಾವು ಆ ಪ್ರಕಟಣೆ ಹೊಂದಿಕೊಳ್ಳಲ್ಲ. ವಾಕ್ಯದಲ್ಲಿ ನೆಲೆಗೊಳ್ಳುವಾಗ ಆ ಸತ್ಯ ನಾವು ತಿಳ್ಕೊಳ್ತೇವೆ. ಆ ಸತ್ಯ ನಮ್ಮ ಜೀವಿತಕ್ಕೆ ಬಿಡುಗಡೆ ತರುವಂಥದ್ದಾಗಿರ್ತದೆ. ಉದಾಹರಣೆಗೆ ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯ 3ನೇ ವಾಕ್ಯದಿಂದ, ಅಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರ ಜೊತೆಯಲ್ಲಿ ಕೇಳ್ತಾನೆ, ನನ್ನನ್ನು ಯಾರೆಂಬುದಾಗಿ ಜನರು ಹೇಳ್ತಾರೆ. ಆಗ ಅವ್ರು ಏನು ಹೇಳ್ತಾ ಇದ್ದಾರೆ? ಯೆರೆಮೀಯನು, ಪ್ರವಾದಿ, ಎಲಿಯನು, ಹೀಗೆ ಅವರ ಅಭಿಪ್ರಾಯಗಳನ್ನು ಹೇಳ್ತಾ ಇದೆ. ಈ ರೀತಿಯಲ್ಲಿ ಜನರು ಹೇಳ್ತಾ ಇದ್ದಾರೆ. ಯೇಸು ಅವ್ರನ್ನ ನೋಡಿ ಕೇಳ್ತಾರೆ, ಶಿಷ್ಯರು ನೋಡಿ, ನೀವು ಏನೆಂಬುದಾಗಿ ಕೇಳ್ತೀರಿ? ಆಗ ಪೇತ್ರ ಏನು ಹೇಳ್ತಾ? 16ನೇ ವಾಕ್ಯ ಓದಿ. ನೀನು ಬರಬೇಕಾದ ಕ್ರಿಸ್ತನು ಜೀವ ಸ್ವರೂಪನಾದ ದೇವರ ಕುಮಾರನು. 17ನೇ ವಾಕ್ಯ ಓದಿ. ಯೇಸು ಏನು ಹೇಳ್ತಾನೆ ಅದಕ್ಕೆ? ಇಲ್ಲಿ ಪ್ರಕಟಣೆ ಸಿಕ್ಕಿದ್ದು ಹೇಗೆ? ದೇವರು ಅವರಿಗೆ ಪ್ರಕಟಣೆಯ ಆತ್ಮವನಲ್ಲಿ ಕೊಟ್ಟ. ಪೇತ್ರನಿಗೆ ಏನು ಕೊಡ್ತಾ ಇದ್ದಾನೆ ದೇವರು? ಪ್ರಕಟಣೆ ಒಂದು ಆತ್ಮವನಲ್ಲಿ ಕೊಡುವಂಥದ್ದು. ನೋಡ್ತಾ ಯಾರಿಗೂ ಇಲ್ಲದ, ಉಳಿದ 11 ಜನರಿಗೆ ಇಲ್ಲದಂಥ ಒಂದು ಪ್ರಕಟಣೆ ಅಲ್ಲಿ ಪೇತ್ರನಿಗೆ ಸಿಗುವಂಥದ್ದು ಅಲ್ಲಿ ಕಾಣ್ತಾ ಇದ್ದೇವೆ ನಾವು. ಅವರೇನು ಹೇಳ್ತಾ ಇದ್ದಾರೆ? ಯೆರೆಮೀಯನು, ಪ್ರವಾದಿಗಳಲ್ಲಿ ಒಬ್ಬನು, ಎಲಿಯನು, ಸಾನಿಕ್ಯವನು, ಬೇರೆ ಬೇರೆ ರೀತಿಯಾಗಿ ಹೇಳಿದರು. ಆದರೆ ಪೇತ್ರನು ಹೇಳ್ತಿದ್ದಾನೆ, ನೀನು ಜೀವ ಸ್ವರೂಪನಾದ ದೇವರ ಕುಮಾರನು, ನೀನು ಕ್ರಿಸ್ತನ ಬರಬೇಕಾದ ಕ್ರಿಸ್ತನಾಗಿದೆ. ಸರಿಯಾದ ಪ್ರಕಟಣೆ ಅಲ್ಲಿ ಪೇತ್ರನಿಗೆ ಸಿಗುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತಾ ಇದೆ.
ಅಲ್ಲಲ್ಲಿಯ. ಹಾಗಾದರೆ ಅನೇಕ ಸತ್ಯಾರ್ಥಗಳಿವೆ ಸತ್ಯವೇದದಲ್ಲಿ, ಮುಚ್ಚಲ್ಪಟ್ಟಂಥ ಅನೇಕ ವಾಕ್ಯಗಳು, ಅದು ನಮಗೆ ಪ್ರಕಟವಾಗಬೇಕು. ಅದಕ್ಕಾಗಿ ನಾವು ಪ್ರಾರ್ಥಿಸಬೇಕು. ಪ್ರೈಸ್ ಗಾಡ್. ಉದಾಹರಣೆಗೆ ಈಗ ಒಂದು ಆವಾಗಲೇ ಹೇಳಿದೆ ನಾನು, ನನ್ನ ಮಣ್ಣು ಕುಪ್ಪೆ ಎಂಬುದಾಗಿ ಪ್ರಾರ್ಥಿಸುವಂಥ ಪ್ರಾರ್ಥನೆ ಕುರಿತಾಗಿ ಅನೇಕ ಸಲ ಅಲ್ಲ ನಮಗೆ ಸರಿಯಾದ ಪ್ರಕಟಣೆ ಸಿಕ್ಕಿರುವುದಿಲ್ಲ. ನಾವು ದೇವರ ಮಕ್ಕಳಾಗಿರುತ್ತೇವೆ. ಆಲ್ರೆಡಿ ದೇವ ತನ್ನ ಮಕ್ಕಳನ್ನಾಗಿ ನಮ್ಮನ್ನು ಮಾಡಿದ್ದಾನೆ. ತ್ರೇಕಿ ದೇವ ನಮ್ಮೊಳಗೆ ವಾಸ ಮಾಡ್ತಾನೆ. ನಾವೆಷ್ಟು ಅಮೂಲ್ಯರು, ನಾವೆಷ್ಟು ಬಲಶಾಲಿಗಳು, ನಮಗೆ ನಮ್ಮ ಬಲದ ಕುರಿತು ಅರಿವಿರುವುದಿಲ್ಲ. ಹಲ್ಲೆಲೂಯ, ಪ್ರೈಸ್ ಗಾಡ್. ಪ್ರಕಟಣೆ ಪುಸ್ತಕಕ್ಕೆ ನಾವು ಬರುವಾಗ ಅಲ್ಲಿ 1ನೇ ವಾಕ್ಯದಿಂದಲೇ ಓದ್ತೇವೆ, ಯೇಸು ಕ್ರಿಸ್ತನ ಪ್ರಕಟಣೆಯು. ಹೌದಾ? ಹಾಗೆ ಬರೆದಿದೆ. ಹೌದಾ? ಅಲ್ಲಿ ತಂದೆಯಾದ ದೇವರು ಯೇಸುವಿಗೆ ಪ್ರಕಟಣೆ ಕೊಟ್ಟ, ಯೇಸು ತನ್ನ ದೂತನಿಗೆ ಕೊಟ್ಟ, ದೂತ ಅಪೊಸ್ತಲ ಯೋಹನನಿಗೆ ಪಾತ್ಮೋಸ್ ದ್ವೀಪದಲ್ಲಿ ಕೊಟ್ಟ, ಮತ್ತು ಅಪೊಸ್ತಲ ಯೋಹನನ್ನು ನಮಗೋಸ್ಕರವಾಗಿ ಆತನು ಬರೆದನು. ಆತನ ಮೂಲಕ ನಾವು ಆ ಪ್ರಕಟಣೆ ಹೊಂದಿದ್ದೇವೆ. ಪ್ರೈಸ್ ಗಾಡ್. ಪ್ರಕಟಣೆ ಅಂದರೆ ಪ್ರಕಟವಾದದ್ದ ಸಂಗತಿ. ಒಂದು ಗುಪ್ತವಾದ ಸಂಗತಿಯು ಪ್ರಕಟವಾದಾಗ ಅದಕ್ಕೆ ಪ್ರಕಟಣೆ ಎಂಬುದಾಗಿ ಹೇಳ್ತಾರೆ. ಹಾಗಾದರೆ ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥಗಳನ್ನು ತಿಳಿದುಕೊಳ್ಳುವ ಜ್ಞಾನವುಳ್ಳ ಆತ್ಮವನ್ನು ದಯಪಾಲಿಸಬೇಕೆಂಬುದಾಗಿ ಅಪೊಸ್ತಲ ಪೌಲನು ಎಫೆಸ ಸಭೆಯವರಿಗೆ ಪ್ರಾರ್ಥಿಸ್ತಾ ಇದ್ದಾನೆ. ಅಲ್ಲಲ್ಲಿಯ. ಪ್ರಕಟಣೆಗೆ ಯಾವಾಗ ನಮಗೆ ಹೆಚ್ಚೆಲ್ಲ ಸಿಗುತ್ತದೋ ಆತ್ಮದಲ್ಲಿ ನಾವು ಬೆಳೀತಾ ಹೋಗುತ್ತೇವೆ. ಅಲ್ಲಲ್ಲಿಯ. ಪ್ರಕಟಣೆ ಓದಿದ್ರೆ ಆಗುವುದಿಲ್ಲ. ಕೇವಲ ಸತ್ಯವಾದ ಓದಿದ್ರೆ ಆಗಲ್ಲ, ಕೇಳಿದ್ರೆ ಆಗೋದಿಲ್ಲ, ಧ್ಯಾನಿಸಿದ್ರೆ ಆಗಲ್ಲ. ನಮಗೆ ಅದರ ಪ್ರಕಟಣೆ ಸಿಗಬೇಕು. ಅದಕ್ಕಾಗಿ ನಾವು ಪ್ರಾರ್ಥಿಸಬೇಕು. ನೋಡಿ, 119 ಕೀರ್ತನೆ 18ನೇ ವಾಕ್ಯದಲ್ಲಿ ದಾವೀದನು ಏನೆಂಬುದಾಗಿ ಪ್ರಾರ್ಥಿಸ್ತಾ ಇದ್ದಾನೆ, ನನ್ನ ಕಣ್ಣು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ಳುವೆನು. ಆತನು ಧರ್ಮಶಾಸ್ತ್ರದ ಅದ್ಭುತಗಳ ಕುರಿತಾಗಿ ಪ್ರಕಟಣೆಯನ್ನು ಕೇಳ್ತಾ ಇದ್ದಾನೆ. ಕಣ್ಣು ತೆರೆ ನಂದು. ಆ ಪ್ರಕಟಣೆಗೋಸ್ಕರವಾಗಿ ಆತನಲ್ಲಿ ಪ್ರಾರ್ಥಿಸುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಪ್ರೈಸ್ ಗಾಡ್. ಈಗ 3ನೇದಾಗಿ, ಪ್ರಭಾವ ಸ್ವರೂಪನಾದ ದೇವರು ತನ್ನ ವಿಷಯವಾಗಿ ತಿಳುಕನ್ನು ಕೊಟ್ಟು ಇದು ಗುಪ್ತವಾಗಿದ್ದ ಸತ್ಯಗಳನ್ನು ದಯಪಾಲಿಸಬೇಕೆಂಬುದು ಮನೋನೇತ್ರಗಳನ್ನು ಬೆಳಗಿಸಿ. 3ನೇದಾಗಿ ಏನಾಗಿದೆ? ಮನೋನೇತ್ರಗೂ ಬೆಳಗಬೇಕು, ತೆರೆಯಬೇಕೆಂಬುದಾಗಿ ಪ್ರಾರ್ಥಿಸ್ತಾ ಇಲ್ಲ. ಯಾವ ದಿವಸ ನಾವು ರಕ್ಷಣೆ ಹೊಂದಿದ್ದೇವೆ, ನಮ್ಮ ಮನೋನೇತ್ರಗಳು ತೆರೆಯಲ್ಪಟ್ಟಿದೆ. ಮುಚ್ಚಲ್ಪಟ್ಟಿತ್ತು. ರಕ್ಷಣೆ ಹೊಂದಿದಾಗ ನಮ್ಮ ಮನೋನೇತ್ರ ಅಂದರೆ ಏನು? ಆತ್ಮದ ಕಣ್ಣುಗಳು. ಎಲ್ಲರೂ ಹೇಳಿ, ಮನೋನೇತ್ರ ಎಂದರೆ ಆತ್ಮದ ಕಣ್ಣು. ಈಗ ಒಳಗಡೆ ಒಬ್ಬ ಮನುಷ್ಯ ಇದ್ದಾನೆ, ಹೊರಗಡೆ ಶಾರೀರಿಕ ಮನುಷ್ಯ ಹೇಗೆ ಇದ್ದಾನೋ ಅದೇ ರೀತಿ ಒಳಗಡೆ ಒಬ್ಬ ಮನುಷ್ಯ ಇದ್ದ. ಅದೇ ನಿಜವಾದ ಮನುಷ್ಯ, ಆತನೇ ಆತ್ಮ ಮನುಷ್ಯ. ಅದೇ ನಿಜವಾದ ನಾವಾಗಿದ್ದೇವೆ. ಹೇಗೆ ಈ ಶರೀರಕ್ಕೆ ಕಣ್ಣಿದೆ, ಕಿವಿ ಇದೆಯೋ, ಈ ಶರೀರಕ್ಕೆ ಕೈ ಇದೆ, ಕಾಲಿದೆಯೋ, ಈ ಶರೀರಕ್ಕೆ ಮನಸ್ಸಿದೆ, ಹೃದಯ ಇದೆಯೋ, ಅದೇ ರೀತಿ ಆತ್ಮಕ್ಕೆ ಕಣ್ಣಿದೆ, ಕಿವಿ ಇದೆ, ಮನಸ್ಸಿದೆ, ಅಲ್ಲಿಯ ಭಾವನೆ ಇದೆ, ಹೃದಯ ಇದೆ. ಅರ್ಥ ಆಗ್ತಾ ಇದೆ? ಪೌಲನು ಹೇಳುವಂಥದ್ದು ಈ ಶರೀರದ ಕಣ್ಣಿನ ಕುರಿತಾಗಿ ಅಲ್ಲ, ಆತ್ಮದ ಕಣ್ಣಿನ ಕುರಿತಾಗಿ ಮಾತಾಡ್ತಾ ಇದ್ದಾನೆ. ಆತ್ಮದ ಕಣ್ಣುಗಳು ತೆರೆಯಬೇಕಲ್ಲ, ಆತ್ಮದ ಕಣ್ಣುಗಳು ಬೆಳಗಬೇಕು. ಅಂದರೆ ದೃಷ್ಟಿ ಕಡಿಮೆ ಇದೆ. ದೃಷ್ಟಿ ಕಡಿಮೆಯವ್ರಿಗೆ ಏನು ಮಾಡ್ತಾರೆ? ಕೆಲವರು ಚಸ್ಮಾ ಹಾಕ್ತಾರೆ. ಹೌದಲ್ಲ? ಕಾರಣ ಏನು? ದೃಷ್ಟಿ ಕಾಣುವುದಕ್ಕೋಸ್ಕರ. ಅಲ್ಲಲ್ಲಿಯ. ಕೆಲವರು ಹೀಗೆ ಓದೋದು ನೋಡಿದ್ದೇನೆ, ಸ್ವಲ್ಪ ಹೀಗೆ, ಅವ್ರು ಕಾಣುವುದಿಲ್ಲ, ಸ್ವಲ್ಪ ದೂರ ಇಟ್ಟು ನೋಡ್ತಾರೆ, ಅವ್ರಿಗೆ ಓದ್ತಾರೆ, ಅವ್ರಿಗೆ ಅವಾಗ ಓದಲಿಕ್ಕೆ ಆಗ್ತದೆ. ಪ್ರೈಸ್ ಗಾಡ್. ನಮ್ಮ ಆತ್ಮದ ಕಣ್ಣುಗಳು ಬೆಳಗಬೇಕು. ಬೆಳಗಬೇಕಂದ್ರೆ ದೃಷ್ಟಿ ಜಾಸ್ತಿ ಆಗಬೇಕು. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಯಾವಾಗ ಆತ್ಮದ ಕಣ್ಣು ಬೆಳಗುತ್ತದೋ ಆವಾಗ ಅನೇಕ ಆತ್ಮೀಯ ಲೋಕದ ಸಂಗತಿಗಳನ್ನು ಕಾಣ್ತೇವೆ. ಪ್ರೈಸ್ ಗಾಡ್. ಈ ಲೋಕದಲ್ಲಿ 2 ರಾಜ್ಯ ಉಂಟು. ಎಲ್ಲರಿಗೂ 2 ರಾಜ್ಯ ಉಂಟು. ಒಂದು ಬೆಳಕಿನ ರಾಜ್ಯ, ಒಂದು ಕತ್ತಲೆಯ ರಾಜ್ಯ. ಬೆಳಕಿನ ರಾಜ್ಯದ ಅಧಿಪತಿ ಯಾರು? ಯೇಸು ಕ್ರಿಸ್ತನು. ಕತ್ತಲೆಯ ರಾಜ್ಯದ ಅಧಿಪತಿ ಯಾರು? ಸೈತಾನ. 2 ಲೋಕ ನಮಗೆ ಕಾಣ್ತದ? 2 ಲೋಕ ಕಾಣ್ತದ? ಇಲ್ಲ. ಅದು ಕಾಣದ ಆತ್ಮೀಯ ಲೋಕದಲ್ಲಿ, ಈ ಲೋಕದಲ್ಲಿ, ಈ ಭೂಲೋಕದಲ್ಲೇ
ಒಂದು ಕಾಣದಂಥ ಒಂದು ಆತ್ಮಿಕ ಲೋಕವಿದೆ. ಪ್ರೈಸ್ ಗಾಡ್. ಎಷ್ಟಂಗೆ ಅರ್ಥ ಆಗ್ತಾ ಇದೆ? ಈ ಕಾಣದಂಥ ಆತ್ಮೀಯ ಲೋಕದಲ್ಲಿ 2 ರಾಜ್ಯಗಳು ಕಾರ್ಯಾಚರಣೆ ಮಾಡ್ತಾ ಇದೆ. ಬೆಳಕಿನ ರಾಜ್ಯ, ಕತ್ತಲೆಯ ರಾಜ್ಯ. ಪ್ರೈಸ್ ಗಾಡ್. ಆ ರಾಜ್ಯಗಳನ್ನು ಸಂಪರ್ಕಿಸುವಂಥದ್ದು ನಮ್ಮ ಆತ್ಮವಾಗಿದೆ. ನಮಗೆ ಆ ರಾಜ್ಯದ ಸಂಗತಿಗಳನ್ನು ಕಾಣಬೇಕಾದ್ರೆ ನಮ್ಮ ಮನೋನೇತ್ರಗಳು ಬೆಳಗಬೇಕು. ಅಷ್ಟೇ ಅರ್ಥ ಆಗ್ತಾ ಇದೆ? ಉದಾಹರಣೆಗೆ 2 ಅರಸು 6ನೇ ಅಧ್ಯಾಯ 14ರಿಂದ 17 ವಾಕ್ಯ ಓದುವಾಗ, ಸಮಾರ್ಯದಲ್ಲಿ ಇದ್ದಂಥ ಈ ವಿರೋಧಿಗಳು ಏನು ಮಾಡ್ತಾರೆ, ಇಲ್ಲಿ ಎಲಿಷಾ ಮತ್ತು ಆತನ ಸೇವಕನನ್ನು ಹಿಡಿದು ಜೀವಂತವಾಗಿ ಹಿಡಿದುಕೊಳ್ಳು ಹೋಗುವುದಕ್ಕಾಗಿ ರಥಾಶ್ವಗಳ ಸೈನ್ಯದೊಂದಿಗೆ ಬರ್ತಾರೆ. ಹೌದಾ? ಆದರೆ ಅವನು ಹೆದರ್ತಾನೆ. ಯಾರು? ಎಲಿಷನ ಸೇವಕನು ಹೆದರ್ತಾನೆ ಅವರು ನೋಡಿ. ಆದರೆ ಎಲಿಷನ್ ಏನು ಹೇಳ್ತಿದ್ದಾನೆ? ದೇವರು ಇವನ ಕಣ್ಣು ತೆರೆ, ದೇವರೇ ನೋಡುವಂತೆ ಇವನ ಕಣ್ಣು ತೆರೆ. ಯಾವಾಗ ಅವನ ಕಣ್ಣು ತೆರೆಯಿತೋ ಅವನ ಸುತ್ತಲೂ ರಥಾಶ್ವಗಳ ದೇವದೂತರ ಸೈನ್ಯವನ್ನೇ ನೋಡಿಬಿಟ್ಟ ಅವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟನಿಗೆ ಅರ್ಥ ಆಗ್ತಾ ಇದೆ? ಸೈತಾನನಿಗೆ ಭಯ ಯಾರ ಕುರಿತು ಗೊತ್ತುಂಟ? ಕಾಣುವ ಇಸ್ರೇಲ್ ರಾಜನ ಕುರಿತಾಗಿ ಭಯ ಅಲ್ಲ, ಇಸ್ರೇಲ್ ಸೈನ್ಯದ ಕುರಿತಾಗಿ ಭಯ ಅಲ್ಲ. ಅವನಿಗೆ ಭಯ ಪ್ರಕಟಣೆಯುಳ್ಳ ಎಲೀಷನ ಕುರಿತು ಭಯ. ಕಾರಣ ಏನು ಗೊತ್ತುಂಟ? ಎಲೀಷ ಇಸ್ರೇಲಲ್ಲಿ ಕುಳಿತುಕೊಂಡು ಅಲ್ಲಿ ವೈರಿಯ ಪಾಳದಲ್ಲಿ ನಡೆಯುವಂಥ, ವೈರಿಯ ದೇಶ ನಡೆಯುವಂಥ ಕಾರ್ಯಗಳನ್ನು ತಿಳಿದುಕೊಂಡು ಕಂಡು ಇಲ್ಲಿ ಇಸ್ರೇಲ್ ಅರಸನಿಗೆ ಹೇಳ್ತಾ ಇದ್ದ. ಎಷ್ಟಿಗೆ ಅರ್ಥ ಆಗ್ತಾ ಇದೆ? ಹಲ್ಲೆಲೂಯಾ. ಆ ಪ್ರಕಟಣೆಯ ಆತ್ಮ ನಮಗೆ ಸಿಕ್ಕಿದರೆ, ಪ್ರೈಸ್ ಗಾಡ್, ಸೈತಾನನು ನಮ್ಮನ್ನು ನೋಡಿ ನಡುಗಿ ಬಿಡ್ತಾನೆ. ಆ ಪ್ರಕಟಣೆ ಆತ್ಮ ನಮಗೆ ಬೇಕು. ನಮ್ಮ ಸುತ್ತಲಿರುವಂಥ ದೂತರನ್ನು ನಾವು ಕಾಣಬೇಕು, ದೇವರನ್ನು ನಾವು ಕಾಣಬೇಕು. ಹಲ್ಲೆಲೂಯಾ. ದೇವಲೋಕವನ್ನು ನಾವು ಕಾಣಬೇಕು. ಹಲ್ಲೆಲೂಯಾ. ಪ್ರೈಸ್. ದುರಾತ್ಮಗಳು ನಮ್ಮ ನೋಡಿ ನಡುಗಿ ಓಡಿ ಹೋಗುವಂಥದ್ದನ್ನು ಕಾಣಬೇಕು. ಅದಕ್ಕಾಗಿ ಏನು ಬೇಕು? ಆತ್ಮಿಕ ದೃಷ್ಟಿ ಬೆಳಗಬೇಕು, ಕಣ್ಣುಗಳು ಬೆಳಗಬೇಕು. ಮಂದವಾಗಿದೆ ನಮ್ಮ ಕಣ್ಣುಗಳೇನಾಗಿದೆ? ಮಂದವಾಗಿ. ಅದಕ್ಕೆ ಅದು ಬೆಳಗಬೇಕೆಂಬುದಾಗಿ ಇಲ್ಲಿ ಪೌಲನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಇವತ್ತು ಕಾಣುವಂಥದ್ದನ್ನು ಕಾಣದಿರುವ ನಿಮಿತ್ತ ನಾವು ಏನು ಮಾಡ್ತೇವೆ? ಒಂದು ಲಿಂಬೆ ನೋಡಿ ಓಡಿ ಹೋಗ್ತೇವೆ, ತಗಡು ನೋಡಿ ಓಡಿ ಹೋಗ್ತೇವೆ, ಮೊಳೆ ನೋಡಿ ಓಡಿ ಹೋಗ್ತೇವೆ. ವಿಷಯ ಅರ್ಥ ಆಗ್ತಾ ಇದೆ? ಅದು ನಮ್ಮನ್ನು ನೋಡಿ ಓಡಿ ಹೋಗ್ಬೇಕು. ಆ್ಯಕ್ಚುಲಿ ನಾವು ಅದನ್ನು ನೋಡಿ ಓಡಿ ಹೋಗ್ತಾ ಇದ್ದೇವೆ. ಅದೇನು ಮಾಡೋದಿಲ್ಲ, ನಮಗೆ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಆ ಪ್ರಕಟಣೆ ನಮಗೆ ಸಿಕ್ಕಿದ್ರೆ ನಾವು ಯಾರು ಅಂತ ನಮಗೆ ಗೊತ್ತಾಗ್ತದೆ. ಕ್ರಿಸ್ತನಲ್ಲಿ ನಾವು ಯಾರು ಅಂತ ನಾವು ಅರಿತುಕೊಳ್ತೇವೆ. ದೇವರ ಪ್ರೊಟೆಕ್ಷನ್ ನಾವು ತಿಳ್ಕೊಳ್ತೇವೆ. ನಮ್ಮ ಕಣ್ಣುಗಳು ಏನಾಗಬೇಕಂತೆ? ಬೆಳಗಬೇಕು. 4ನೇದಾಗಿ, ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂಥದ್ದೆಂಬುದನ್ನು. ನಮ್ಮನ್ನು ಯಾರು ಕರೆದದ್ದು? ಪಾಸ್ಟರ್ ಸುನಿಲ್ ಕರೆದ್ರ? ಪಾಸ್ಟರ್ ಜಾರ್ಜ್ ಕರೆದ್ರ? ಇಲ್ಲಿರುವಂಥ ಯಾರಾದರೂ ಕರೆದ್ರ? ಯಾರು ಕರೆದ್ರು? ಯೇಸು. ಆತನಿಂದ ಅಂದರೆ ಯೇಸು ಕ್ರಿಸ್ತನ ಕರೆಸಿಕೊಂಡವರು ನಿರೀಕ್ಷಿಸುವಂಥ ಪದವಿ ಅಂದರೆ ಸ್ಥಾನ, ಆ ಪೊಸಿಷನ್, ಆ ಸ್ಥಾನ ಎಂಥದ್ದಂತ ನಮಗೆ ಗೊತ್ತಾಗಬೇಕು. ನಮ್ಮ ಸ್ಥಾನ ಏನು ಕ್ರಿಸ್ತನಲ್ಲಿ? ದೇವರ ಮಕ್ಕಳು. ಹಲ್ಲೆಲೂಯಾ. ನಮ್ಮ ಸ್ಥಾನ ಏನಾಗಿದೆ? ದೇವರ ಮಗು ಎಂಬ ಸ್ಥಾನ ನಮ್ಮದು. ನಿರೀಕ್ಷಿಸುವ ಪದವಿ ಎಂಥದ್ದೆಂದು. ಹಲ್ಲೆಲೂಯಾ. ಅದೇ ಅವಾಗ ಓದಿ ಮುಗಿಸಿದಂಥ ವಾಕ್ಯ ಉಂಟದು. ರೋಮ 8:15-17 ವಾಕ್ಯ ಓದಿ. ರೋಮ 8:15-17. ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಈ ಭಾವದಿಂದ ನಾವು ದೇವರನ್ನು ಅಪ್ಪ ತಂದೆಯೇ ಎಂದು ಕೂಗುತ್ತೇವೆ. ನಾವು ದೇವರ ಮಕ್ಕಳಾಗಿದ್ದೇವೆಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ. ಮಕ್ಕಳಾಗಿದ್ದರೆ ಯಾರಾಗಿದ್ದೇವೆ? ಬಾಧ್ಯರಾಗಿದ್ದೇವೆ. ಪ್ರೈಸ್. ಮುಂದೆ ಓದಿ. ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಆಮೆನ್. ದೇವರಿಗೆ ಬಾಧ್ಯರು,
ಕ್ರಿಸ್ತನೊಂದಿಗೆ ಬಾಧ್ಯರು, ಎಲ್ಲ ಆಶೀರ್ವಾದಗಳಿಗಿನ ಬಾಧ್ಯರು. ಪ್ರೈಸ್ ಗಾಡ್. ಸ್ವಸ್ಥತೆಗೆ ಬಾಧ್ಯರು, ಬಿಡುಗಡೆಗೆ ಬಾಧ್ಯರು, ಆಶೀರ್ವಾದಕ್ಕೆ ಬಾಧ್ಯರು, ಸಮಾಧಾನಕ್ಕೆ ಬಾಧ್ಯರು, ಎಲ್ಲಕ್ಕೂ ನಾವು ಬಾಧ್ಯರು. ಪ್ರೈಸ್ ಗಾಡ್. ಮಕ್ಕಳಾಗಿದ್ದೇವೆ, ಮಕ್ಕಳಾಗಿದ್ದರೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು, ದೇವರೊಂದಿಗೆ ಬಾಧ್ಯರು. ಪರಲೋಕವು ನಮ್ಮದು. ಪ್ರೈಸ್. ಈ ಲೋಕದಲ್ಲಿ ಆಸ್ತಿ ಪಾಸ್ತಿಗಾಗಿ ಹೊಡೆದಾಡುವ, ಒಬ್ಬರಿಗೊಬ್ಬರು ಸಹೋದರ ಸಹೋದರ ಕೊಲ್ಲುವಂಥದ್ದನ್ನು ನೋಡ್ತಾ ಇದ್ದೇವೆ. ಈ ಒಂದು ದಿವಸ ಬಿಟ್ಟು ಹೋಗ್ತೇವೆ ನಾವು. ಆದರೆ ಕೆಟ್ಟು ಹೋಗದಂಥ ಒಂದು ಆಸ್ತಿ ನಮಗೋಸ್ಕರವಾಗಿ ಸ್ವರ್ಗದಲ್ಲಿ ಇಡಲ್ಪಟ್ಟಿದೆ. ಅದು ಮಾತ್ರವಲ್ಲ, ಈ ಲೋಕದಲ್ಲಿ ಕೂಡ ಅನೇಕ ಆತ್ಮೀಯ ಆಶೀರ್ವಾದಗಳನ್ನು ನಿಮಗಾಗಿ ಸಿದ್ಧ ಮಾಡಿಟ್ಟಿದ್ದಾನೆ. ಅಲ್ಲಲ್ಲಿಯ ಮುಂದೆ ಓದಿ. 5ನೇದಾಗಿ ಪದವಿ ಎಂಥದ್ದೆಂಬುದನ್ನು ದೇವ ಜನರೆಂಬ ಸ್ವಾಸ್ಥ್ಯದಾತನ ಮಹಿಮಾತಿಶಯವು ಎಂಥದೆಂಬುದನ್ನು, ದೇವ ಜನರೆಂಬ ಸ್ವಾಸ್ಥ್ಯದ ಮಹಿಮೆಯ ಅತಿಶಯ. ಹಲ್ಲೆಲೂಯಾ. ಸ್ವಾಸ್ಥ್ಯ ಅಂದರೆ ಏನು? ಪ್ರಾಪರ್ಟಿ. ಸ್ವಾಸ್ಥ್ಯ ಅಂದರೆ ಏನು? 1 ಕೊರಿಂಥ 7:23 ಹೇಳ್ತದೆ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ನಮಗೆ ಕೊಡಲ್ಪಟ್ಟಂಥ ಕ್ರಯ ಏನು? ಆ ಪುಸ್ತಕ 20:28 ಹೇಳ್ತದೆ, ಯೇಸುವಿನ ರಕ್ತದ ಮೂಲಕ ನಾವು ಸಂಪಾದನೆ ಮಾಡಲ್ಪಟ್ಟವರು. ಪ್ರೈಸ್ ಗಾಡ್. ನಾವು ಯಾರ ಪ್ರಾಪರ್ಟಿ? ಹಾಗಾದರೆ ಸೈತಾನನಿಗೆ ಮಾರಲ್ಪಟ್ಟಿದ್ದೆವು ಆದಾಮನ ಮೂಲಕ. ಇವತ್ತು ಯೇಸು ತನ್ನ ರಕ್ತ ಕೊಟ್ಟು ಪುನಃ ನಮ್ಮನ್ನು ಪರ್ಚೇಸ್ ಮಾಡಿದ್ದಾನೆ, ಕೊಂಡುಕೊಂಡಿದ್ದಾನೆ. ಇವತ್ತು ಯಾರ ಪ್ರಾಪರ್ಟಿ ಆಗಿದ್ದೇವೆ ನಾವು? ದೇವರ ಪ್ರಾಪರ್ಟಿ, ದೇವರ ಎಲ್ಲರೆಡಿ ನಾನು ದೇವರ ಸ್ವಾಸ್ಥ್ಯವಾಗಿದ್ದೇನೆ. ಆತನ ಸ್ವಾಸ್ಥ್ಯದ ಮಹಿಮೆಯ ಅತಿಶಯ ಎಂಥದೆಂಬುದನ್ನು, ಅದರ ಅರ್ಥ ಏನೆಂದರೆ, ಆದಾಮನಲ್ಲಿ ನಾವು ಮಹಿಮೆ ಕಳಕೊಂಡಿದ್ದೆವು. ಅದಕ್ಕೆ ರೋಮ 3:23 ಹೇಳ್ತದೆ, ಎಲ್ಲರೂ ಪಾಪ ಮಾಡಿ ಮಹಿಮೆಯನ್ನು, ದೇವರ ಮಹಿಮೆ ಕಳ್ಕೊಂಡಿದ್ದಾರೆ. ಆದರೆ ಕ್ರಿಸ್ತನಲ್ಲಿ ಆ ಮಹಿಮೆ ಪುನಃ ಪಡ್ಕೊಂಡಿದ್ದೇವೆ. ಅಲ್ಲಲ್ಲಿಯ ಆ ಮಹಿಮೆ ಅತಿಶಯ, ಮಹಿಮೆ ನಮ್ಮೊಳಗಿದೆ. ದೇವರ ಮಹಿಮೆ ಪಡ್ಕೊಂಡಿದ್ದೇವೆ ನಾವು. ದೇವರ ಮಹಿಮೆ ಹೊತ್ತುಕೊಂಡು ಹೋಗ್ತಾ ಇದ್ದೇವೆ. ನಮಗೆ ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ನಾವು. ಆ್ಯಕ್ಚುಲಿ ನಾವು ನಡ್ಕೊಂಡು ಹೋಗ ದುರಾತ್ಮಗಳು ನಮ್ಮನ್ನು ನೋಡಿ ನಡುಗಬೇಕು, ನಮಗೆ ಅವುಗಳು ಭಯ ಪಡಬೇಕು. ಅದು ಉಲ್ಟಾ ಆಗ್ತಾ ಉಂಟು. ಇವತ್ತು ಒಂದು ದಿವಸ ಒಬ್ಬ ವ್ಯಕ್ತಿ ದುರಾತ್ಮ ಹಿಡಿದಂಥ ಒಂದು ಸಹೋದರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಹೋದ್ರಂತೆ. ಒಬ್ಬ ದೇವ ಸೇವಕರು ಯೇಸುನ ನಾಮದಲ್ಲಿ ಬಿಟ್ಟು ಹೋಗು ಎಂಬುದಾಗಿ ಹೇಳಿದ್ರಂತೆ. ಅದು ಹೋಗುವುದಿಲ್ಲ ಅಂತ ಹೇಳಿದಂತೆ. ಪುನಃ ಯೇಸು ನಾಮದಲ್ಲಿ ಬಿಟ್ಟು ಹೋಗು ಅಂತ ಹೇಳಿದ್ರಂತೆ, ಹೋಗುವುದಿಲ್ಲ ಅಂತ ಹೇಳಿದಂತೆ. ಪುನಃ ಹೇಳಿದ್ರಂತೆ, ಹೋಗುವುದಿಲ್ಲ ಅಂತ ಅದೇ ಹೇಳಿದಂತೆ. ಕೊನೆಗೆ ಈ ಸೇವಕರು ಹೇಳ್ತಾ ಇದ್ದಾರಂತೆ, ಆಯಿತು ನಾನೇ ಹೋಗ್ತೇನೆ ಅಂತ ಅವರು ಅಲ್ಲಿಂದ ಹೋಗಿಬಿಟ್ರು. ಪ್ರೈಸ್ ಗಾಡ್. ದೇವ ಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮಾತಿಶಯವು ಎಷ್ಟು ಎಂಥದೆಂಬುದನ್ನು ನಾವು ಅದನ್ನು ಅರ್ಥ ಮಾಡಿಕೊಳ್ಬೇಕು. ನಾವು ಸಾಮಾನ್ಯ ಮನುಷ್ಯರಲ್ಲ, ದೇವರ ಮಹಿಮೆ ಹೊತ್ತುಕೊಂಡು ಹೋಗ್ತಾ ಇದ್ದೇವೆ. ಅದಕ್ಕೆ ಏಷ್ಯಾ 8:18 ಹೇಳುವಂಥದ್ದು, ನಾವು ಮತ್ತು ನಮ್ಮ ಮಕ್ಕಳು ಈ ಭೂಲೋಕದಲ್ಲಿ ಅದ್ಭುತದ ಗುರುತುಗಳಾಗಿದ್ದೇವೆ. ದೇವರ ಮಹಿಮೆ ನಮ್ಮಲ್ಲಿ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವ ದುರಾತ್ಮ ನಮ್ಮ ಮುಟ್ಲಿಕ್ಕೆ ಆಗಲ್ಲ, ಯಾವ ಮಂತ್ರಶಕ್ತಿ ನಮ್ಮ ಮುಟ್ಲಿಕ್ಕೆ ಆಗಲ್ಲ. ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು ನಾವು. ಹಲ್ಲೆಲೂಯಾ. ಮತ್ತೆ ಮುಂದೆ 6ನೇದಾಗಿ ಏನು ಹೇಳ್ತದೆ? ನಂಬುವವರಾದ ನಮ್ಮಲ್ಲಿ ಆತ ಸಾಧಿಸುವ ಪರಾಕ್ರಮವು ಎಷ್ಟು ಅತಿಶಯವಾದದೆಂಬುದನ್ನು. ನಂಬುವವರಾದ ನಮ್ಮಲ್ಲಿ ಯಾರಲ್ಲಿ ಆತನು ಪರಾಕ್ರಮ ಸಾಧಿಸ್ತಾನೆ? ನಂಬುವವರಲ್ಲಿ ಮಾತ್ರ, ಎಲ್ಲರಲ್ಲಿ ಅಲ್ಲ. ಪ್ರೈಸ್ ಗಾಡ್. ಎಷ್ಟು ಅರ್ಥ ಆಗ್ತಾ ಇದೆ? ಆತನ ನಂಬುವಾಗ, ಆತನ ವಾಕ್ಯ ನಂಬುವಾಗ ಅದು ನಮ್ಮ ಜೀವಿತಕ್ಕೆ ಬಿಡುಗಡೆ ತರ್ತದೆ. ಒಂದು ವಾಕ್ಯ ಓದಿ, 1 ಥೆಸಲೋನಿಕ 2:13. ಇಲ್ಲಿ ಪಾಷ ಸುನಿಲ್ ನಿಲ್ಲುವಾಗ ಅಥವಾ ಪಾಷ ಜಾರ್ಜ್ ನಿಲ್ಲುವಾಗ ದೇವರ ವಾಕ್ಯ ಹೇಳುವಾಗ ಅದು ಪಾಷ ಜಾರ್ಜ್ ಅವರ ವಾಕ್ಯ, ಪಾಷ ಸುನಿಲ್ ಅವರ ವಾಕ್ಯ ಎಂಬುದಾಗಿ ನಾವು ತಿಳ್ಕೊಂಡು ಕೇಳಬಾರದು. ಯಾರ ವಾಕ್ಯ ಅದು? ದೇವರ ವಾಕ್ಯ ಎಂಬುದಾಗಿ ಅದನ್ನು ಕೇಳಿ ಸ್ವೀಕರಿಸಬೇಕು. ಮುಂದೆ ಓದಿ. ಅದು ನಂಬುವವರಾದ ನಿಮ್ಮ ಒಳಗಡೆ ಯಾರ ಒಳಗೆ ಬಲವಾಗಿ ಕೆಲಸ ನಡೆಸ್ತದೆ? ನಂಬುವವರಾದ ನನ್ನೊಳಗೆ. ಈಗ ಉದಾಹರಣೆಗೆ ನಾನು ಸ್ವಸ್ಥತೆಯ ಬಗ್ಗೆ ಮಾತಾಡ್ತಾನೆ ಅಂತ ತಿಳಿಸುವ. ಆತನು ಯೆಹೋರಾಪ, ಸೌಖ್ಯ ಕೊಡುವ ದೇವರು. ಎಣಿಸು, ಇಲ್ಲೊಂದು ಕ್ಯಾನ್ಸರ್ ಆಗಿ ಕೂತ್ಕೊಂಡವರಿದ್ದಾರೆ ಅಥವಾ HIV ಆಗಿ ಕೂತ್ಕೊಂಡವರಿದ್ದಾರೆ.
ಆ ವಾಕ್ಯ ನಂಬಿದ್ರೆ ಆ ವಾಕ್ಯ ನಿಮ್ಮೊಳಗೆ ಸ್ವಸ್ಥತೆಯಾಗಿ ಬಂದು ಕ್ರಿಯೆ ಮಾಡ್ತದೆ. ಎಷ್ಟು ಅರ್ಥ ಆಗ್ತಾ ಇದೆ? ಉದಾಹರಣೆಗೆ ಇಲ್ಲಿ ಸಾಲದಲ್ಲಿ ಇರುವವರಿದ್ದೀರಿ. ನಾನು ಧರ್ಮೋಪದೇಶಗಳ 28, 12, 13, ಧರ್ಮೋಪದೇಶ 15, 4, 6 ವಾಕ್ಯ ಪ್ರೀಚ್ ಮಾಡ್ತಾ ಇದ್ದೇನೆ. ನೀವು ಸಾಲವನ್ನು ತೆಗೆದುಕೊಳ್ಳುವುದಿಲ್ಲ, ಸಾಲ ನೀವು ಕೊಡುತ್ತೀರಿ. ಆ ವಾಕ್ಯ ಕೂತ್ಕೊಂಡು ಸಾಲ ತೆಗೆದುಕೊಂಡವ್ರು ಯಾರು ನಂಬಿಬಿಟ್ರು, ಆ ವಾಕ್ಯ ನಿಮ್ಮಲ್ಲಿ ಆ ಒಂದು ಸಾಲ ತೀರಿಸುವಂಥ ಆ ಶಕ್ತಿಯನ್ನು ತೆಗೆದುಕೊಂಡು ಬರ್ತದೆ. ಅರ್ಥ ಆಗ್ತಾ ಇದೆ? ಪ್ರೈಸ್ ಗಾಡ್. ನಂಬುವವರಾದ ನಮ್ಮಲ್ಲಿ ಈ ವಾಕ್ಯ ಬಲವಾಗಿ ಕೆಲಸ ಮಾಡ್ತದೆ. ನಂಬುವವರಿಗೆ ಮಾತ್ರ ಅದು, ನಂಬದವರಿಗೆ ಅಲ್ಲ. ಅಲ್ಲಲೂಯ. ನಂಬ್ತೀರಾ? ಎಲ್ಲರಿ ದೇವರ ವಾಕ್ಯವನ್ನು ನಂಬುತ್ತೇನೆ, ದೇವರ ವಾಕ್ಯವನ್ನು ಅಂಗೀಕಾರ ಮಾಡ್ತೇನೆ, ಅದು ನನ್ನ ಒಳಗಡೆ ಅದರ ಶಕ್ತಿಯನ್ನು ಉತ್ಪಾದನೆ ಮಾಡುತ್ತದೆ. ಹಲ್ಲೆಲೂಯ. ಅದಕ್ಕೆ ಉತ್ಪಾದನೆ ಮಾಡುವ ಶಕ್ತಿ ಇದೆ. ದೇವರ ವಾಕ್ಯಕ್ಕೆ ಉತ್ಪಾದಿಸುವಂಥ ಏನಿದೆ? ಯಾಕಂದರೆ ಆದಿಕಾಂಡ 1ನೇ ಅಧ್ಯಾಯ 3-4 ವಾಕ್ಯ ಓದುವಾಗ ಬೆಳಕಾಗಲಿ ಎಂದು ಆ ವಾಕ್ಯ ಹೇಳಿದಾಗ ಬೆಳಕಾಯಿತು. ಉತ್ಪಾದಿಸುವಂಥ ಶಕ್ತಿ ಇದೆ ವಾಕ್ಯಕ್ಕೆ. ಏನು ಯಾವ ಶಕ್ತಿ ಇದೆ? ಉತ್ಪಾದನೆ ಮಾಡುವಂಥ ಒಂದು ಶಕ್ತಿ ಇದೆ. ಅಲ್ಲಿ ಸೌಖ್ಯದ ಮಾತು ಬಂದರೆ, ವಾಕ್ಯ ಬಂದರೆ ಸೌಖ್ಯ ಕೊಡುವಂಥ ಶಕ್ತಿ ಅದಕ್ಕಿದೆ. ಪ್ರೈಸ್ ಗಾಡ್. ನಮ್ಮ ಮೇನ್ ಕೆಲಸ ಏನು? ನಂಬುವಂಥದ್ದು. ನಮ್ಮ ಪರಿಸ್ಥಿತಿ ಎಂಥದ್ದಾಗಿರಬಹುದು. ಡಾಕ್ಟರ್ ಹೇಳಿದ್ದಾರೆ 10 ದಿವಸದಲ್ಲಿ ಸಾಯ್ತಾರೆ. ಡಾಕ್ಟ್ರದು ಮಾತು ವಿಷಯ ಅಲ್ಲ, ವಿಷಯ ದೇವರ ವಾಕ್ಯ. ನಾನು ನಂಬಬೇಕು, ನಾನು ಸಾಯುವುದಿಲ್ಲ. 118 ಕೀರ್ತನೆ 17 ವಾಕ್ಯ ಓದಿ. 118 ಕೀರ್ತನೆ 17ನೇ ವಚನ. ನಾನು ಸಾಯುವುದಿಲ್ಲ, ಜೀವದಿಂದಿದ್ದು ಯೆಹೋವನ ಕ್ರಿಯೆಗಳನ್ನು ಸಾರುವೆನು. ನಾನು ಸಾಯುವುದಿಲ್ಲ, ಜೀವದಿಂದಿದ್ದು. ಎಲ್ಲರೂ ಹೇಳಿ, ನಾನು ಸಾಯುವುದಿಲ್ಲ, ಜೀವದಿಂದಿದ್ದು ಯೆಹೋವನ ಕ್ರಿಯೆಗಳನ್ನು ಸಾರುವೆನು. ಹಲ್ಲೆಲೂಯಾ. ನಾವು ಅದನ್ನು ವಾಕ್ಯವನ್ನು ಅರಿಕೆ ಮಾಡಬೇಕು, ಆ ವಾಕ್ಯವನ್ನು ನಂಬಬೇಕು ನಾವು. ಪ್ರೈಸ್ ಗಾಡ್. ಅವಾಗ ಅದು ಬಲವಾಗಿ ನಮ್ಮಲ್ಲಿ ಏನು ಮಾಡ್ತದೆ? ಕೆಲಸ ಇರ್ಬೋದು. ಮಾನುಷಿಕ ದೃಷ್ಟಿಯಲ್ಲಿ ಅಸಂಭವ, ಅಸಾಧ್ಯವಾದ ಕಾರ್ಯ ಆಗಿರ್ಬೋದು. ಆದರೆ ಆ ವಾಕ್ಯ ನಂಬುವವರದ ನಮ್ಮಲ್ಲಿ ಅದು ಬಲವಾಗಿ ಕಾರ್ಯವನ್ನು, ಕೆಲಸವನ್ನು ಅದು ಮಾಡುವಂಥದ್ದಾಗಿದೆ. ಓಕೆ, 3ನೇ ಭಾಗಕ್ಕೆ ನಾವು ಬರುವ ಸಮಯ ದಾಟ್ತಾ ಉಂಟು. 20ನೇ ವಾಕ್ಯದಿಂದ 23ನೇ ವಾಕ್ಯ. 20ನೇ ವಾಕ್ಯದಲ್ಲಿ 20ನೇ ವಾಕ್ಯ ಓದಿ ಬ್ರದರ್. ನೋಡಿ, ಆತನ ಬಲಾತಿಶಯವು ಎಷ್ಟು ಅತಿಶಯವಾದದೆ ಮಾತಾದದೆಂದರೆ, ಆತನ ಬಲವನ್ನು ಎಲ್ಲಿ ತೋರಿಸಿದ್ದಾನೆ ದೇವರು? ತಂದೆಯ ದೇವರು ಕ್ರಿಸ್ತನಲ್ಲಿ ತೋರಿಸಿದ್ದಾನೆ. ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸುವುದರ ಮೂಲಕವಾಗಿ ತನ್ನ ಸಂಪೂರ್ಣ ಸಾಮರ್ಥ್ಯವನ್ನು ಪ್ರಕಟ ಮಾಡಿದ್ದಾನೆ. ಸಂಪೂರ್ಣ ತನ್ನ ಬಲವನ್ನು ಅಲ್ಲಿ ಆತನು ಪ್ರಕಟ ಮಾಡಿದ್ದಾನೆ. ಪ್ರೈಸ್ ಗಾಡ್. ಈಗ ಅವನು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ ಪರಲೋಕದ ಒಳಗಡೆ ಎಲ್ಲಿ ಕೂತ್ಕೊಳ್ಳಿಸಿದ್ದಾನೆ? ಪರಲೋಕದ ಒಳಗಡೆ. ಯಾವುದರ ಮೇಲೆ ಕೂತ್ಕೊಳ್ಳಿಸಿದ್ದಾನೆ? ಸಕಲ ರಾಜ್ಯತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆ ಕೂತ್ಕೊಳ್ಳಿಸಿದ್ದಾನೆ. ಅರ್ಥ ಆಗ್ತದೆ? ಹಾಗಾದರೆ ಕ್ರಿಸ್ತನು ಯಾರಾಗಿದ್ದಾನೆ? 1 ಕೊರಿಂಥ 12:27 ಓದಿ. 1 Corinthians chapter 12:27. 1 Corinthians 12:27. ನೀವು ಕ್ರಿಸ್ತನ ದೇಹವು, ಒಬ್ಬೊಬ್ಬರಾಗಿ ಅದಕ್ಕೆ ಅಂಗಗಳು. ನಾವು 1 Corinthians 12:13 ನೋಡ್ತೇವೆ, ಕೊಲೊಸ್ಸೆ 1:24 ನೋಡ್ತೇವೆ, ಎಫೆಸ 4:12, ಎಫೆಸ 5:30 ಅನೇಕ ವಾಕ್ಯಗಳುಂಟು ಇದರ ಬಗ್ಗೆ ಹೇಳುವಂಥದ್ದು. ಅನೇಕ ವಾಕ್ಯಗಳನ್ನು ನೋಡ್ತೇವೆ. ಯೇಸು ಕ್ರಿಸ್ತನು ಏನಾಗಿದ್ದಾನೆ? ಸಭೆಗೆ ಶಿರಸ್ಸಾಗಿದ್ದಾನೆ. ಸಭೆ ಯೇಸು ಕ್ರಿಸ್ತನ ದೇಹವಾಗಿದೆ. ಅದರ ಅಂಗಗಳು ನಾವೆಲ್ಲರೂ. ಒಬ್ಬರು ಕೈ ಆಗಿರ್ಬೋದು, ಒಬ್ಬರು ಕಾಲಾಗಿರ್ಬೋದು, ಒಬ್ಬರು ಕಣ್ಣಾಗಿರ್ಬೋದು, ಒಬ್ಬೊಬ್ಬರು ಅಂಗಗಳಾಗಿದ್ದೇವೆ. ಈಗ ಶಿರಸ್ಸನ್ನು ದೇವರು ಎಬ್ಬಿಸುವಾಗ, ತಲೆಯನ್ನು ದೇವರು ಎಬ್ಬಿಸುವಾಗ ದೇಹ ಎದ್ದಿದೆಯಾ? ಶರೀರ ಎದ್ದಿದೆಯಾ? ಶರೀರ ಎದ್ದಿದೆಯಾ? ಓಕೆ. ಈಗ ಕೇವಲ ತಲೆಯನ್ನು ಮಾತ್ರ ಎಬ್ಬಿಸಲಿಲ್ಲ ದೇವರು. ತಲೆಯೊಟ್ಟಿಗೆ ಯಾವುದನ್ನು ಎಬ್ಬಿಸಿದ್ದಾನೆ? ಶರೀರವನ್ನು ಎಬ್ಬಿಸಿದ್ದಾನೆ. ಅಲ್ಲಲ್ವಯ್ಯ? ಈಗ ಸತ್ತಿದ ಕ್ರಿಸ್ತನನ್ನು ಬದುಕಿಸಿ ಪರಲೋಕದ ಒಳಗಡೆ ಒಂದು ಸಿಂಹಾಸನದಲ್ಲಿ
ಆತನ ಬಲಗಡೆಯಲ್ಲಿ ಕೂತ್ಕೊಳ್ಳಿಸಿದ್ದಾನೆ. ಪ್ರೈಸ್ ಗಾಡ್. ಶಿರಸ್ಸು ಶರೀರ, ಯೇಸುವಿನ ಶಿರಸ್ಸು ಶರೀರ ಎಲ್ಲಿದೆ ಈಗ? ಪರಲೋಕದಲ್ಲಿ ತಂದೆ ದೇವರ ಬಲಗಡೆಯಲ್ಲಿರುವಂಥ ಸಿಂಹಾಸನ ಕೂತ್ಕೊಂಡಿದೆ. ಯಾವುದರ ಮೇಲೆ ಕೂತ್ಕೊಂಡಿದೆ? ಸಕಲ ರಾಜತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆ, ಈಗ ಈ ಲೋಕದಲ್ಲಿ ಹೆಸರುಗೊಂಡವರ ಮೇಲೆ ಮತ್ತು ಬರುವ ಲೋಕದಲ್ಲಿ ಹೆಸರುಗೊಂಡವರೆಲ್ಲರ ಮೇಲೆ ಕೂತ್ಕೊಂಡಿದ್ದೇವೆ ನಾವು. ಈ ಲೋಕದಲ್ಲಿ ಹೆಸರುಗೊಂಡವರು, ಬರುವ ಲೋಕ ಹೆಸರುಗೊಂಡು ಆ ಅರ್ಥ ಏನು? ಯಾವ ಹೆಸರು ಅದು? ಹೆಸರೆಂದು ಯಾವ ಹೆಸರುಗಳು? ಮಾಟ ಮಂತ್ರ, ಅಲ್ಲಲ್ಲಿ ದುರಾತ್ಮ, ಅನೇಕ ಹೆಸರುಗಳುಂಟು. ದುರಾತ್ಮಗಳಿಗೆ ಒಂದೊಂದು ಹೆಸರುಗಳುಂಟು, ಒಂದೊಂದು ಹೆಸರಿನ ದುರಾತ್ಮಗಳುಂಟು, ಹೌದಲ್ಲ? ಪ್ರೈಸ್ ಗಾಡ್. ಡಿಫ್ರೆಂಟ್ ಆಗಿ ಅನೇಕರು ಬೇರೆ ಬೇರೆ ವಿಧವಾಗಿ ಈ ದುರಾತ್ಮಗಳನ್ನು ಕರೀತಾರೆ. ಅಲ್ಲಲ್ಲಿಯ ಈ ದುರಾತ್ಮಗಳು, ಈ ಶಾಪಗಳು, ಈ ನೋವುಗಳು, ಈ ರೋಗಗಳು, ಈ ವೇದನೆಗಳು ಏನೆಲ್ಲ ಹೆಸರುಗೊಂಡವುಗಳು ಉಂಟವೋ ಅವೆಲ್ಲದರ ಮೇಲೆ ನಾವು ಇವತ್ತು ಕೂತ್ಕೊಂಡಿದ್ದೇವೆ. ಜನರಿಗೆ ಅರ್ಥ ಆಗ್ತಾ ಇದೆ? ಹಲ್ಲೆಲೂಯಾ. ನಾವೆಲ್ಲ ಈ ಶಕ್ತಿಗಳ ಮೇಲೆ, ಸಂಗತಿಗಳ ಮೇಲೆ ಇದ್ದೇವೆ ನಾವು. ರಾಜತ್ವಗಳು, ಕಿಂಗ್ಡಮ್ ಅಂದರೆ ಈ ಲೋಕದಲ್ಲಿ ಆಡಳಿತ ಮಾಡುವಂಥ ದುರಾತ್ಮ ಸೇನೆಗಳು, ಪ್ರಭುತ್ವಗಳು. ಈ ಹೊಸದುರ್ಗಕ್ಕೆ ಒಂದು ದುರಾತ್ಮ ಇದೆ, ಗೊತ್ತುಂಟ ನಿಮಗೆ? ಹೊಸದುರ್ಗವನ್ನು ಆಳ್ವಿಕೆ ಮಾಡಲಿಕ್ಕೆ ಒಂದು ದುರಾತ್ಮ ಇದೆ. ಅದು ಕಾಣ್ತಾ ಇಲ್ಲ, ಆತ್ಮಿಕ ಲೋಕದಲ್ಲಿದೆ ಅದು. ಪ್ರೈಸ್ ಗಾಡ್. ಅಲ್ಲಲ್ಲಿ ಇಲ್ಲೆಲ್ಲ ಪಾಪಗಳನ್ನು ನಡೆಸುವಂಥದ್ದು, ನೋವುಗಳನ್ನು ಕೊಡುವಂಥದ್ದು, ಮರಣಗಳನ್ನು ಉಂಟು ಮಾಡುವಂಥದ್ದು ಅಲ್ಲ, ಇವೆಲ್ಲ ಯಾವುದರ ಕೆಲಸ? ಅದರ ಕೆಲಸವಾಗಿದೆ. ಆತ್ಮಹತ್ಯೆಗೆ ಪ್ರೇರೇಪಿಸುವಂಥದ್ದು, ಕುಟುಂಬಗಳನ್ನು ಒಡೆಯುವಂಥದ್ದು, ಎಲ್ಲ ಕೆಲಸಗಳನ್ನು ಅವುಗಳು ಮಾಡ್ತದೆ ಹೊಸದುರ್ಗದಲ್ಲಿ. ಆ ದೇವಜನರು, ದೇವ ಸಭೆ ಚೆತ್ತುಕೊಂಡು ತನ್ನ ಪೊಸಿಷನ್ ಅರ್ಥ ಮಾಡಿಕೊಂಡು, ನಮ್ಮ ಪೊಸಿಷನ್ಗೆ ಎಲ್ಲಿದೆ? ಫಸ್ಟ್ ಪೊಸಿಷನ್ ದೇವರ ಮಗು, ಅರ್ಥ ಆಯ್ತಾ? ಸೆಕೆಂಡ್ ಪೊಸಿಷನ್ಗೆ ನಾವು ಎಲ್ಲಿದ್ದೇವೆ ಈಗ? ಆತ್ಮಿಕ ಲೋಕದಲ್ಲಿ ಎಲ್ಲಿ ಕೂತ್ಕೊಂಡಿದ್ದೇವೆ ನಾವು? ಪರಲೋಕದಲ್ಲಿ ತಂದೆಯಾದ ದೇವರ ಬಲಗಡೆಯಲ್ಲಿರುವ ಸಿಂಹಾಸನದಲ್ಲಿ ನಾವು ಕ್ರಿಸ್ತನೊಂದಿಗೆ ಕೂತ್ಕೊಂಡಿದ್ದೇವೆ. ಈ ಎಲ್ಲ ಶಕ್ತಿಗಳ ಮೇಲೆ, ಇವೆಲ್ಲದರ ಮೇಲೆ ನಾವಿದ್ದೇವೆ. ಅರ್ಥ ಆಗ್ತಾ ಇದೆ? ಇದು ಭಯಪಡ್ತೀರಾ? ಮಂತ್ರ ಶಕ್ತಿಗಳಿಗೆ ಭಯಪಡ್ತೀರಾ? ಹಲ್ಲೆಲೂಯಾ. ಯಾಕೋಬ 4:7 ಹೇಳುತ್ತದೆ, ದೇವರಿಗೆ ಒಳಗಾಗಿರಿ, ಸೈತಾನನ್ನು ಎದುರಿಸಲಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗೋನು. ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಆದ ಕೂಡ ಫಾಸ್ಟೇ ಪ್ರೇಯರ್ ಮಾಡಿ ನೀವೇ ಅದನ್ನು ಓಡಿಸಬೇಕು. ನಿಮ್ಮ ನೆರೆಕೆರೆಯಲ್ಲಿ ಎಲ್ಲಿ ಆ ದುರಾತ್ಮ ಪ್ರಕಟವಾದ ನೀವು ಹೋಗಿ ಅವರಿಗೆ ಪ್ರೇಯರ್ ಮಾಡಬೇಕು. ಹೆಚ್ಚಾಗಿ ಅರ್ಥ ಆಗ್ತಾ ಇದೆ? ಪ್ರೈಸ್ ಗಾಡ್. ನಮ್ಮ ಪೊಸಿಷನ್ ತಿಳ್ಕೋಬೇಕು ನಾವು. ನಮ್ಮ ಕುರಿತು ನಮಗೆ ಪ್ರಕಟಣೆ ಇಲ್ಲ. ಕಳೆದ ಕೆಲವು ವರ್ಷಗಳಿಂದ ಧ್ರುವ ಎಂಬಂಥ ವ್ಯಕ್ತಿ ಬಂದ. ನಮ್ಮ ರಸ್ತೆ ಬದಿಯಲ್ಲಿ ಫುಲ್ಲು ನಗ್ನನಾಗಿ ತಿರುಗಾಡ್ತಾ ಇದ್ದ. ಕೂದಲು ಜಡೆಗಟ್ಟಿ ಎಲ್ಲ ಹುಳಗಳಾಗಿ ಇದಾಗಿ ಹೋಗಿತ್ತು. ಒಬ್ಬ ರಿಕ್ಷಾ ಡ್ರೈವರ್ ನಮಗೆ ಫೋನ್ ಮಾಡಿ, ಕೊನೆಗೆ ನಮ್ಮ ಸಹೋದರ ಅಶೋಕ್ ಅಂತ ಇದ್ದರು, ಅವರು ಮತ್ತು ಇನ್ನೊಂದು ಬ್ರದರ್ ಹೋಗಿ ತಗೊಂಡು ಬಂದರು. ಕೊನೆಗೆ ಜೋರು ಬೊಬ್ಬಿಡ್ತಾನೆ ಇರೋದು. ಅವನು 2-3 ತಿಂಗಳವರೆಗೆ ಬೊಬ್ಬಿಡ್ತಾನೆ, ಹಗಲು ರಾತ್ರಿ ಬೊಬ್ಬಿಡ್ತಾನೇ ಇರೋದು. ಅವನೊಬ್ಬನ್ನು ಮಾತ್ರ ಇಲ್ಲಿಯವರೆಗೆ ನಮ್ಮ ಆಶ್ರಮದಲ್ಲಿ ಬಂದವರಲ್ಲಿ ಮಾಂಸಾಹಾರ ಸೇವಿಸದಿದ್ದವರು. ಅವನಿಗೋಸ್ಕರ ತರಕಾರಿ ಸಪ್ರೇಟ್ ಆಹಾರವನ್ನು ನಾವು ಕೊಡ್ತಾ ಇದ್ದೆವು. ಅವನು ಕಾಲಕ್ರಮೇಣ ರಿಕವರ್ ಆದ. ಒಂದು 3-4 ತಿಂಗಳಲ್ಲಿ ಸಂಪೂರ್ಣ ಗುಣ ಆದ ಮೇಲೆ ಅವನು ಹೇಳ್ತಾ ಇದ್ದಾನೆ, ನಾನು ದಬಾಂಗ್, ಈ ಬಿಹಾರದಲ್ಲಿರೋದು ದಬಾಂಗ್ ಯೂನಿವರ್ಸಿಟಿ ಉಂಟಲ್ಲ, ಅದರಲ್ಲಿ ಗ್ರ್ಯಾಜುಯೇಟ್ ಆಗಿದ್ದೇನೆ ನಾನು. ಅಲ್ಲಲ್ಲಿಯ ನನ್ನ ತಂದೆ ಬಿಸ್ನೆಸ್ ಮ್ಯಾನ್ ಅಂತ ಅವರು ಹೇಳಿದ. ಮತ್ತೆ ಕಸದಲ್ಲಿ ಕೊಳಚಲ್ಲಿದ್ದಂಥ ವ್ಯಕ್ತಿ, ಒಂದೇ ಒಂದು ಬಟ್ಟೆ ಇಲ್ಲ, ಫುಲ್ಲು ನಗ್ನ ಆಗಿ ರೋಡ್ ಸೈಡಲ್ಲಿ ತಿರುಗಾಡ್ತಿದ್ದಂಥ ವ್ಯಕ್ತಿ ಮಾನಸಿಕ ಆಗಿ ಹುಚ್ಚನಾಗಿ, ಮತ್ತೆ ಅವರಿಗೆ ಸ್ವಲ್ಪ ಏನಾದರೂ ಮೇಲಿಗೆ ಇದ್ದರೆ ಮೇಲಿಗೆ ಹತ್ತಿರ ಹೋಗ್ತಾ ಇರಲಿಲ್ಲ. ಅವನು ಶೀ ಅಂತ ಹೇಳ್ತಾ ಇದ್ದ. ಕಾರಣ ಏನು? ಅವನಿಗೆ ಪ್ರಜ್ಞೆ ಬಂತು, ತಾನು ಯಾರಂತ ಗೊತ್ತಾಯ್ತು ಅವನಿಗೆ. ಸ್ವಲ್ಪ ಸಮಯದಿಂದ ನಮ್ಮ ಆಶ್ರಮಕ್ಕೆ ಬರೋಕ್ಕೆ ಮುಂಚೆ ಅವನು ಯಾರಂತ ಗೊತ್ತಿರಲಿಲ್ಲ, ಅವನಿಗೆ ಮರೆತು ಹೋಗಿದ್ದ. ಅರ್ಥ ಆಗ್ತಾ ಇದೆ? ಯಾವಾಗ ನಾವು ಯಾರಂತ ನಾವು ಮರೆತು ಹೋಗ್ತೇವೆ, ನಮಗೆ ಗೊತ್ತಿರೋದಿಲ್ಲ, ಅದು ನಮಗೆ ಮರೆಯಾಗಿರುತ್ತೇವೆ,
ನಾವು ಕೂಡ ಈ ದುರಾತ್ಮಗಳಿಗೆ ಹೆದರ್ತೇವೆ, ಮಂತ್ರಗಳಿಗೆ ಹೆದರ್ತೇವೆ, ಮಾಟಗಳಿಗೆ ಹೆದರ್ತೇವೆ. ವಿಷಯ ಅರ್ಥ ಆಯಿತು? ಈಗ ಹೆದರುವಂಥ ಒಂದು ಸಮಯ ನಮ್ಮದ ಅವುಗಳದ? ಯಾರ್ದು? ಪ್ರೈಸ್ ಗಾಡ್. ನಮ್ಮ ಪೊಸಿಷನ್ ದೇವರಾತ್ಮನ ಪ್ರಕಟ ಮಾಡ್ತಾ ಇದ್ದಾನೆ. ಅವುಗಳ ಮೇಲೆ ನಾವಿದ್ದೇವೆ. ಹಲ್ಲೆಲೂಯ. ಅವುಗಳ ಮೇಲೆ ನಾವು ಕೂತ್ಕೊಂಡಿದ್ದೇವೆ. ಅವುಗಳ ಮೇಲೆ ನಮಗೆ ಅಧಿಕಾರ ಇದೆ. ಹಲ್ಲೆಲೂಯ. ಯಾವ ದುರಾತ್ಮ ಶಕ್ತಿಯನ್ನು ಮುಟ್ಲಿಕ್ಕೆ ಆಗಲ್ಲ, ಹಾನಿ ಮಾಡಲಿಕ್ಕೆ ಆಗಲ್ಲ. ನಮ್ಮ ಪೊಸಿಷನ್ ನಾವು ತಿಳ್ಕೋಬೇಕು, ನಮ್ಮ ಸ್ಥಾನ ನಾವು ತಿಳ್ಕೋಬೇಕು. ಕೊನೆಗೆ ಅವನ ತಂದೆಗೆ ಲೆಟ್ರ್ ಬರೆದೆವು. ಅವರ ತಂದೆ ಚಿಕ್ಕಪ್ಪ ಎಲ್ಲ ಒಂದು ಟೀಮೇ ಬಂತು ಬಿಹಾರದಿಂದ. ಅವ್ರ ತಂದೆ ಬಿಸ್ನೆಸ್ ಮಾಡ್ತಾಯಿದ್ರು. ಅವ್ರು ಮತ್ತೆ ಅವ್ರನ್ನ ಕರ್ಕೊಂಡು ಹೋದರು. ಪ್ರೈಸ್ ಗಾಡ್. ಹಲ್ಲೆಲೂಯ. ಪ್ರೈಸ್ ಗಾಡ್. ನಮ್ಮ ಬಗ್ಗೆ ನಾವು ಪರಿಚಯ ನಾವು ಯಾವಾಗ ನಾವು ತಿಳ್ಕೊಳ್ಳೋದಿಲ್ಲ ಅಲ್ಲಿಯವರೆಗೆ ನಾವು ಭಯಪಡ್ತಾ ಇರ್ತೇವೆ. ನಮ್ಮ ಅಧಿಕಾರ ನಾವು ತಿಳ್ಕೋಬೇಕು. ಮಾತ್ರ ಮುಂದೆ ಏನು ಹೇಳ್ತದೆ? ಸಮಸ್ತವನ್ನು ಆತನು ಕ್ರಿಸ್ತನ ಕಾಲ ಕೆಳಗೆ ಹಾಕಿದ್ದಾನೆ. ಹೌದಾ? ಸಮಸ್ತ ಅಂದ್ರೇನು? ಎಲ್ಲ ದುರಾತ್ಮ ಶಕ್ತಿಗಳು, ಶಾಪಗಳು, ರೋಗಗಳು, ವೇದನೆಗಳು, ನೋವುಗಳು, ಮಾಟ ಮಂತ್ರಗಳು, ಏರಿಯ ಶಕ್ತಿಗಳು. ಹಾಲಲ್ಲಿ ನಮ್ಮ ಏರಿಯಾದಲ್ಲಿ ಒಂದೇ ದುರಾತ್ಮ ಇಲ್ಲ. ಈಗ ಈ 3 ವರ್ಷದಿಂದ ಪ್ರಾರ್ಥನೆ ಮಾಡಿ ಮಾಡಿ ಅವುಗಳಿಗೆ ನಿಲ್ಲುವುದೇ ಇಲ್ಲ. ಅವುಗಳಲ್ಲಿ ಇಲ್ಲವೇ ಇಲ್ಲ ಅಲ್ಲಿ. ಪ್ರೈಸ್ ಗಾಡ್. ಹಲ್ಲೆಲೂಯ. ಹೊಸ ದುರ್ಗದಲ್ಲಿ ಒಂದೇ ದುರಾತ್ಮ ಇರಕ್ಕೆ ಕೊಡೋದು. ಸ್ವಲ್ಪ ದಿವಸದಲ್ಲಿ ಓಡಿಸ್ತೀರಾ? ಪ್ರೈಸ್ ಗಾಡ್. ಅವು ಓಡಿ ಹೋಗ್ಬೇಕಾ, ನೀವು ಓಡಿ ಹೋಗ್ಬೇಕಾ? ಕೆಲವರು ಮನೆ ಖಾಲಿ ಮಾಡ್ತಾರೆ. ಈ ಮನೆ ಸರಿ ಇಲ್ಲ, ನಾನು ಒಂದು ಹೋಗುವಂಥದ್ದೇ, ಹೆಸರು ಹೇಳಿದ್ರು ಯಾವ ದೇಶ ಅಂತ. ಒಂದು ದೇಶಕ್ಕೆ ಹೋದಾಗ ಒಬ್ಬರು ಆ ಮನೆಯಲ್ಲಿ ಆತ್ಮಹತ್ಯೆ ಆಗಿದೆ ಅಂತ ಅವ್ರಿಗೆ ಗೊತ್ತಾಯಿತು, ವಿಶ್ವಾಸ. ಕೊನೆಗೆ ನನ್ನ ಹತ್ರ ಕೇಳಿದರು, ಅಲ್ಲಿ ಆತ್ಮಹತ್ಯೆ ಹಾಕಿದೆ, ನಮ್ಮ ಕುಟುಂಬದಲ್ಲಿ ಏನೂ ಸಮಾಧಾನ ಕಾಣ್ತಾ ಇಲ್ಲ, ನಾನು ಬೇರೆ ಮನೆಗೆ ಹೋಗ್ಬೇಕು. ಇಷ್ಟು ದೊಡ್ಡ ಮನೆ, ದೊಡ್ಡ ದೊಡ್ಡ ರೂಮ್ಗಳಿತ್ತು. ನನಗೆ ಭಾರಿ ಖುಷಿ ಇತ್ತು ಮನೆ. ನಾನು ಹೇಳಿದೆ, ನೀವು ಮನೆ ಬಿಟ್ಟು ಹೋಗುವ ಅವಶ್ಯಕತೆ ಇಲ್ಲ, ಒಂದೊಂದು ದುರಾತ್ಮದ ಅದು ಬಿಟ್ಟು ಹೋಗ್ತದೆ ಅಂತ ಹೇಳಿದೆ ನಾನು. ನೆಕ್ಸ್ಟ್ ಟ್ರಿಪ್ಪಲ್ಲಿ ಹೋದಾಗ ಆ ದೇಶಕ್ಕೆ ಅವ್ರು ಆ ಮನೆ ಬಿಟ್ಟು ಚಿಕ್ಕ ಮನೆಯಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ. ಎಷ್ಟು ದುಃಖಕರ ಸಂಗತಿ ಅಲ್ಲ? ಕೆಲವೆಡೆ ನಮ್ಮ ಜಾಗದಲ್ಲಿ ಅದಿಂದ ಅವನಿದ್ದಾನಂತೆ, ನಮ್ಮ ಮನೆಯಲ್ಲಿ ಮುಂಚೆ ಅವನಿಗೇನು ಕೊಡ್ತಾ ಇದ್ರಂತೆ, ಮಾಡ್ತಾ ಇದ್ರಂತೆ, ಅದು ಇದೆ, ಅವನ ಕಲ್ಲಿದೆ, ಅದು ಇದೆ, ಇದು ಇದೆ. ಅಲ್ಲಲ್ಲಿಯ ಅದಕ್ಕೆ ಆ ಸ್ಥಳ ಬಿಟ್ಟು ಕೊಡ್ತೇನೆ, ಆ ಮನೆ ಬಿಟ್ಟು ಹೋಗ್ತೇನೆ, ಬೇರೆ ಕಡೆ ಹೋಗ್ತೇನೆ. ಕೆಲವು ವಿಶ್ವಾಸ ಹೇಳುವಂಥ ಮಾತು ದುಃಖ ತರ್ತದೆ. ಸ್ಥಳ ಬಿಟ್ಟು ಹೋಗುವಂಥದ್ದು ಅವನು, ನೀವಲ್ಲ. ನಿಮ್ಮ ಸ್ವಾಸ್ಥ್ಯ ನೋಡಿ. 125 ಕೀರ್ತನೆ 3ನೇ ವಾಕ್ಯ ಓದಿ ನೋಡುವ. 125 ಕೀರ್ತನೆ 3ನೇ ವಾಕ್ಯ. ನೀತಿವಂತನ ಸ್ವಾಸ್ಥ್ಯದ ಮೇಲೆ ದುಷ್ಟನ ದಂಡಾಧಿಕಾರವು ನಿಲ್ಲುವುದೇ ಇಲ್ಲ. ಆಮೆನ್. ದುಷ್ಟನ ದಂಡಾಧಿಕಾರ ಇಲ್ಲ. ಪ್ರೈಸ್ ಗಾಡ್. ನಾವು ಇರುವಂಥ ಒಂದು ಸ್ವಾಸ್ಥ್ಯ, ಈಗ ನಾವು ಶಿಫ್ಟ್ ಆಗಿ ಇನ್ನೊಂದು ಮನೆಗೆ ಹೋಗಿದ್ದೇವೆ. ಅಲ್ಲಿ ದೇವರ ಕೃಪೆಯಿಂದ 2011ರಲ್ಲಿ ಅದು ನಮಗೆ ಸಿಕ್ಕಿತ್ತು. ಒಬ್ಬರು ಪರ್ಚೇಸ್ ಮಾಡಿ ನಮ್ಮ ಸೇವೆಗೆ ಆ ಲ್ಯಾಂಡನ್ನು ಕೊಟ್ಟಿದ್ದರು, ಕಟ್ಟಡ ಸಮೇತವಾಗಿ. ಆದರೆ ಮುಂಚಿನವರು ಯಾರು ಅದನ್ನು ತಗೊಳ್ಳೋದಕ್ಕೆ ಮುಂದೆ ಬರ್ತಾ ಇರಲಿಲ್ಲ. ಅದಕ್ಕೆ ರೀಸನ್ ಒಂದು, ಅಲ್ಲಿ ವಾಸ್ತು ಎಂಬುದಾಗಿ ಅವರು ನಂಬ್ತಾರೆ, ನಾವು ನಂಬಲ್ಲ. ನಮಗೆ ವಾಸ್ತು ಹೀಗೆ ಬಾಗಿಲು ಇಡಬೇಕಂತ ಹೇಳಿದ್ರೆ ನಾನು ಉಲ್ಟಾ ಬಾಗಿಲು ಇಡ್ತೇನೆ, ನಾನು ಏನಾಗ್ತದೆ ನೋಡುವಂತ. ಪ್ರೈಸ್ ಗಾಡ್. ಹಾಗೆ ಪ್ರೈಸ್ ಗಾಡ್. ವಾಸ್ತು ಎಂಬುದಾಗಿ ಅದನ್ನು ನಂಬ್ತಾ ಇದ್ರು. ಸೆಕೆಂಡ್, ಅಲ್ಲಿ ದೊಡ್ಡ 2 ಹುತ್ತಗಳಿತ್ತು. ಹಿಂದುಗಡೆ ಒಂದು ಕಾರ್ನರಲ್ಲಿ ಎಂಟ್ರೆನ್ಸಲ್ಲಿ ದೊಡ್ಡ ಹುತ್ತ, ಅಲ್ಲಿ ಹಾವು ಬರ್ತಾ ಇತ್ತು. ಮತ್ತು 3ನೇ ರೀಸನ್, ಅಲ್ಲಿ ಒಂದು ಬೊಟ್ಟು ನೀರಿರಲಿಲ್ಲ, ನೀರಿನ ಕೊರತೆ ಇತ್ತು. ಹಾಗೆ ಯಾರು ಕೂಡ ಅದನ್ನು, ಅನ್ಯರು ಬಿಡಿ, ಕ್ರೈಸ್ತರು ಎಂಬುದಾಗಿ ಹೆಸರಿರುವಂಥವ್ರು ಅನೇಕರು ಕೂಡ ಅದನ್ನು ತಗೊಳ್ಳಿಕ್ಕೆ ಮುಂದೆ ಬರ್ತಾ ಇರಲಿಲ್ಲ. ದೇವರ ಕೃಪೆಯಿಂದ ಮತ್ತೆ ನಮಗೆ ಅದು ಬಂತು. ನಾವು ಅಲ್ಲಿ ವಾಸ ಮಾಡಲಿಕ್ಕೆ ಹೋದ ನಂತರ ಪ್ರತಿ ದಿವಸ ಏಡಿ ಬರುವುದು, ಆಮೆ ಬರುವುದು, ಹಾವು ಬರುವುದು, ಕಪ್ಪೆಗಳು, ಪಣಿ ಕಪ್ಪೆಗಳು ಬರುವಂಥದ್ದು, ಇವೆಲ್ಲ ಸ್ಟಾರ್ಟ್ ಆಯಿತು. ಏನೆಲ್ಲ ಬರಲಿಕ್ಕೆ ಎಲ್ಲ ಬಂದದನ್ನು ಒಡೆದು ಎಲ್ಲ ಬೆಂಕಿಗೆ ಆಗೋದು. ಹಲ್ಲೆಲೂಯ. ಈಗ ಬರುವುದೇ ನಿಂತು ಹೋಗಿದೆ. ಅದರಲ್ಲಿ ಏನೆಲ್ಲ ನೆಟ್ಟಿದ್ದೇವೆ, ಏನೆಲ್ಲ ಆಗಿದೆ, ಸಮೃದ್ಧಿ ಆಗಿದೆ. ನೀರಿಗೂ ಕೊರತೆನೇ ಇಲ್ಲ.
2 ಬೋರ್ವೆಲ್ ಇದೆ, ಅದರಲ್ಲಿ 2 ಬಾವಿಗಳು ಉಂಟು. ಕೊನೆಗೆ ಬೇಕಾದಷ್ಟು ನೀರು ನಮಗೆ. ಇನ್ನೊಂದು ಆಶ್ರಮಕ್ಕೆ ಸಮೇತ ಅಲ್ಲಿ ನೀರು ಕೊಂಡು ಹೋಗ್ತಾ ಇದ್ದೇವೆ. ಅಷ್ಟು ದೇವರು ಆಶೀರ್ವಾದ ಮಾಡಿದ್ದಾನೆ. ಅವನ ಅಡ್ರೆಸ್ಸೇ ಇಲ್ಲ. ಪ್ರೈಸ್ ಗಾಡ್. ಮುಂಚೆನ ಶಬ್ದ ಬರ್ತಾ ಇತ್ತಂತೆ, ಮಾತಾಡುವ ಶಬ್ದ, ರಾತ್ರಿಯಲ್ಲಿ ಗೆಜ್ಜೆ ಶಬ್ದ, ಏನೇನು ಬರ್ತಾ ಇತ್ತಂತೆ. ಪ್ರೈಸ್ ಗಾಡ್. ಈಗ ಗೆಜ್ಜೆ ಶಬ್ದ ಬಿಡಿ ಏನು ಅವನು ಇದೇ ಇಲ್ಲ ಅಲ್ಲಿ. ಪ್ರೈಸ್ ಗಾಡ್. ಎಲ್ಲಿ ಓಡಿ ಹೋಗಿದ್ದಾನೆ ಗೊತ್ತಿಲ್ಲ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಸಮಸ್ತವನ್ನು ನಮ್ಮ ಕಾಲ ಕೆಳಗೆ ದೇವರು ಹಾಕಿದ್ದಾನೆ. ಎಲ್ಲರೂ ಹೇಳಿ, ಸಮಸ್ತ ಅಂದರೆ ಮಾಟಶಕ್ತಿ, ಮಂತ್ರಶಕ್ತಿ, ರೋಗಶಕ್ತಿ, ಶಾಪಶಕ್ತಿ, ಎಲ್ಲ ಶಕ್ತಿ ನನ್ನ ಕಾಲ ಕೆಳಗೆ ಹಾಕಲ್ಪಟ್ಟಿದೆ. ನಂಬುತ್ತೀರಿ ಇದನ್ನು? ಹಲ್ಲೆಲೂಯಾ. ಮುಂದೆ ಓದಿ. ಇದಲ್ಲದೆ ಆತನನ್ನು ಎಲ್ಲದರ ಮೇಲೆ ಇರಿಸಿ ಸಭೆಗೆ ಶಿರಸ್ಸಾಗಿ ನೇಮಿಸಿದ. ಎಲ್ಲದರ ಮೇಲೆ ಇದ್ದೇವೆ ಇವತ್ತು ನಾವು. ಎಲ್ಲದರ ಮೇಲೆ ಇರಿಸಿ ಸಭೆಗೆ ಶಿರಸ್ಸಾಗಿ. ಶಿರಸ್ಸು ಅಲ್ಲಿದೆ ಅಂದರೆ ದೇಹ ಎಲ್ಲಿದೆ? ದೇಹ ಎಲ್ಲಿದೆ? ಓಕೆ, ನಿಮ್ಮ ತಲೆ ಒಂದು ಕಡೆ ಇದ್ದೆ ಅಂದರೆ ದೇಹ ಎಲ್ಲಿರ್ತದೆ? ನಿಮ್ಮ ಅಲ್ಲೇ ಇರ್ತದೆ. ತಲೆ ಬಿಟ್ಟು ದೇಹ ಇಲ್ಲ, ದೇಹ ಬಿಟ್ಟು ತಲೆ ಇರಲಿಕ್ಕೆ ಒಂದು ವೇಳೆ ಹಾಗೆ ಇರಬೇಕಾದ್ರೆ ಅದನ್ನು ಸಪ್ರೇಟ್ ಮಾಡಬೇಕು. ಸಪ್ರೇಟ್ ಮಾಡಬೇಕು. ನೀವು ಸಾಯಬೇಕು. ಸತ್ತರೆ ಮಾತ್ರ ಸಪ್ರೇಟ್ ಮಾಡಲಿಕ್ಕೆ ಆಗ್ತದೆ. ಸಪ್ರೇಟ್ ಏನಾಗ್ತದೆ? ಶಿರಸ್ ಒಂದು ಕಡೆ, ದೇಹ ಒಂದು ಕಡೆ ಇಡಲಿಕ್ಕೆ ಇಲ್ಲದೆ ಸಪ್ರೇಟ್ ಮಾಡಲಿಕ್ಕೆ ಆಗುವುದಿಲ್ಲ. ಪ್ರೈಸ್ ಗಾಡ್. ಹಾಗಾದರೆ ಎಲ್ಲದರ ಮೇಲೆ, ಎಲ್ಲರೂ ನಾನು ಎಲ್ಲದರ ಮೇಲೆ ಇದ್ದೇನೆ. ಅದರ್ಥ ಲೂಕ 19 ಏನು ಹೇಳ್ತದೆ? ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವು ತುಳಿತಕ್ಕೆ ಅಧಿಕಾರ ಶಕ್ತಿ ನನ್ನ ಯೇಸು ನನಗೆ ಕೊಟ್ಟಿದ್ದಾನೆ. ಎಲ್ಲದರ ಮೇಲೆ ಅಧಿಕಾರ ದೇವರು ನನಗೆ ಕೊಟ್ಟಿದ್ದಾನೆ. ಪ್ರೈಸ್ ಗಾಡ್. ಮತ್ತೆ ಕೊನೆಯದಾಗಿ ಸಭೆಯು ದೇಹವಾಗಿದೆ. ಎಲ್ಲವನ್ನು ಎಲ್ಲ ಸಂಬಂಧದಲ್ಲಿ ವ್ಯಾಪಿಸುವಾತನಿಂದ ಅದು ಪರಿಪೂರ್ಣತೆಯುಳ್ಳದಾಗಿದೆ. ಸಭೆ ಪರಿಪೂರ್ಣತೆ ಹೇಗೆ ಆಗಿದೆ? ಶಿರಸ್ಸಿನಿಂದ. ಶಿರಸ್ಸಿಗೆ ಹೇಗೆ ಪರಿಪೂರ್ಣತೆ ಬರ್ತದೆ? ದೇಹದಿಂದ. ದೇಹವಿಲ್ಲದ ಶರೀರ ಪರಿಪೂರ್ಣವಲ್ಲ. ಶರೀರ ಇಲ್ಲದ ಶಿರಸ್ಸು ಪರಿಪೂರ್ಣವಲ್ಲ. ಶಿರಸ್ಸು ಯಾರು? ಯೇಸು. ದೇಹ ಯಾರು? ನಾವು, ಸಭೆ. ಸಭೆ ದೇಹ ಒಟ್ಟುಗೂಡುವಾಗ ಅಲ್ಲಿ ಪರಿಪೂರ್ಣವಾದ ಒಬ್ಬ ಮನುಷ್ಯ ಇರ್ತಾನೆ. ಪರಿಪೂರ್ಣತೆಯಲ್ಲಿ ಬರ್ತದೆ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಹಾಗಾದರೆ ನಮ್ಮ ಪೊಸಿಷನ್ ನಾವು ತಿಳ್ಕೊಂಡು ಆ ಪೊಸಿಷನಲ್ಲಿ ನಿಲ್ಲುವಾಗ ಹಲ್ಲೆಲೂಯಾ ಏನಾಗ್ತದೆ? ಎಲ್ಲ ದುರಾತ್ಮ ಶಕ್ತಿಗಳು ನಡುಗಲಿಕ್ಕೆ ಆರಂಭವಾಗ್ತದೆ. ಅನೇಕ ಆಶೀರ್ವಾದಗಳೊಂದಿಗೆ ಅನುಭವಿಸಿ ನಾವು ಮುಂದಕ್ಕೆ ಹೋಗ್ಲಿಕ್ಕೆ ಆಗುತ್ತದೆ. ಎಲ್ಲರೂ ಕಣ್ಣು ಮುಚ್ಚಿಕೊಳ್ಳಿ, ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ ಸ್ವಾಮಿ. ಇವತ್ತು ಜೀವವುಳ್ಳ ವಾಕ್ಯಗಳ ಮೂಲಕ ನೀನು ನಮ್ಮ ಜೊತೆಯಲ್ಲಿ ಮಾತನಾಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಸಭೆಯನ್ನು ಆಶೀರ್ವಾದ ಮಾಡಿದಕ್ಕೆ ಸ್ತೋತ್ರ. ನಮ್ಮ ಸ್ಥಾನ ಏನು ಆತ್ಮಿಕ ಲೋಕದಲ್ಲಿ ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮ ಮನೆಯನ್ನು ಪರಿಶುದ್ಧ ಕೈಗೆ ಒಪ್ಪಿಸಿಕೊಡ್ತಾ ಇದ್ದೇವೆ ಯೇಸುವಿನ ಹೆಸರಲ್ಲಿ ತಂದೆಯೇ, ಆಮೆನ್. ಹಲ್ಲೆಲೂಯಾ. ಹಾಡೋಣವಾ? ಥ್ಯಾಂಕ್ ಯು ಜೀಸಸ್. ಕರ್ತನಿಗೆ ವಂದನೆ ಸ್ವಾಮಿ. ಹಲ್ಲೆಲೂಯಾ. ಸ್ತುತಿ ಘನ ಮಾನ ಮಹಿಮೆ ಯೇಸುರಾಜನಿಗೆ, ನನ್ನ ಹೃದಯದ ದೀಪಕ್ಕೆ. ಸ್ತುತಿ ಘನ ಮಾನ ಮಹಿಮೆ ಯೇಸುರಾಜನಿಗೆ, ನನ್ನ ಹೃದಯದ ದೀಪಕ್ಕೆ. ಸ್ತೋತ್ರ ಮೇಘ ಸ್ತಂಭವೇ, ಸ್ತೋತ್ರ ಅಗ್ನಿ ಸ್ತಂಭವೇ, ಸ್ತೋತ್ರ ಮೇಘ ಸ್ತಂಭವೇ, ಸ್ತೋತ್ರ ಅಗ್ನಿ ಸ್ತಂಭವೇ. ಸ್ತುತಿ ಘನ ಮಾನ ಮಹಿಮೆ ಯೇಸುರಾಜನಿಗೆ, ನನ್ನ ಹೃದಯದ ದೀಪಕ್ಕೆ. ಸ್ತುತಿ ಘನ ಮಾನ ಮಹಿಮೆ ಯೇಸುರಾಜನಿಗೆ, ನನ್ನ ಹೃದಯದ ದೀಪಕ್ಕೆ. ಸೆರಪಿ ಮಧ್ಯದಲ್ಲಿ ಕೆರಬಿ ಮಧ್ಯದ ವಸಿಸುವಾತನಿಗೆ ಸ್ತುತಿಗನ ಮಹಿಮೆ, ಸ್ತುತಿಗನ ಮಹಿಮೆ. ಇಬ್ಬರು ಮೂವರು ಸೇರಿ ಬರುವ ಸ್ಥಳದಲ್ಲಿ ಆತ್ಮವ ಸುರಿಸುವವನೇ. ಕೆರಬಿ ಮಧ್ಯದಲ್ಲಿ ಸೆರಪಿ ಮಧ್ಯದ ವಸಿಸುವಾತನಿಗೆ ಸ್ತುತಿಗನ ಮಹಿಮೆ, ಸ್ತುತಿಗನ ಮಹಿಮೆ. ಇಬ್ಬರು ಸೇರಿ ಬರುವ ಸ್ಥಳದಲ್ಲಿ ಆತ್ಮವ ಸುರಿಸುವವನೇ. ಸ್ತೋತ್ರ ಮೇಘ ಸ್ತಂಭವೇ,
ಸ್ತೋತ್ರ ಅಗ್ನಿ ಸ್ತಂಭವೇ ಆಮೆನ್ ಸ್ತೋತ್ರ ಮೇಘ ಸ್ತಂಭವೇ ಸ್ತೋತ್ರ ಅಗ್ನಿ ಸ್ತಂಭವೇ ಸ್ತುತಿ ಘನ ಮಾನ ಮಹಿಮೆ ಯೇಸು ರಾಜನಿಗೆ ನನ್ನ ಹೃದಯದ ದೀಪಕ್ಕೆ ಸ್ತುತಿ ಘನ ಮಾನ ಮಹಿಮೆ ಯೇಸು ರಾಜನಿಗೆ ನನ್ನ ಹೃದಯದ ದೀಪಕ್ಕೆ ಭೂಮಿಯನ್ನು ಯಾವ ಆಧಾರವಿಲ್ಲದೆ ತೂಗಿ ಹಾಕಿದವನ ಸ್ತುತಿಗನ ಮಹಿಮೆ ಸಮುದ್ರದಲ್ಲಿ ನೀರು ಹೇಗೋ ಹಾಗೆ ಭೂಮಿಯಲ್ಲಿ ನಿನ್ನ ಪ್ರಸನ್ನತೆ ಭೂಮಿಯನ್ನು ಯಾವ ಆಧಾರವಿಲ್ಲದೆ ತೂಗಿ ಹಾಕಿದವನ ಸ್ತುತಿಗನ ಮಹಿಮೆ ಸಮುದ್ರದಲ್ಲಿ ನೀರು ಹೇಗೋ ಹಾಗೆ ಭೂಮಿಯಲ್ಲಿ ನಿನ್ನ ಪ್ರಸನ್ನತೆ ಸ್ತೋತ್ರ ಮೇಘ ಸ್ತಂಭವೇ ಸ್ತೋತ್ರ ಅಗ್ನಿ ಸ್ತಂಭವೇ ಸ್ತೋತ್ರ ಮೇಘ ಸ್ತಂಭವೇ ಸ್ತೋತ್ರ ಅಗ್ನಿ ಸ್ತಂಭವೇ ಸ್ತುತಿ ಘನ ಮಾನ ಮಹಿಮೆ ಯೇಸು ರಾಜನಿಗೆ ನನ್ನ ಹೃದಯದ ದೀಪಕ್ಕೆ ಸ್ತುತಿ ಘನ ಮಾನ ಮಹಿಮೆ ಯೇಸು ರಾಜನಿಗೆ ನನ್ನ ಹೃದಯದ ದೀಪಕ್ಕೆ ನಿನ್ನ ನಾಮದಲ್ಲಿ ಭಯ ಭಕ್ತಿ ಇದ್ದನ ಧರ್ಮವೆಂಬ ಸೂರ್ಯ ನೀನಾದೆ ಸ್ವಸ್ಥತೆಯನ್ನು ಉಂಟು ಮಾಡುವ ಕಿರಣವುಳ್ಳವನಾಗಿ ಮೂಡಿದೆ ನಿನ್ನ ನಾಮದಲ್ಲಿ ಭಯ ಭಕ್ತಿ ಇದ್ದನ ಧರ್ಮವೆಂಬ ಸೂರ್ಯ ನೀನಾದೆ ಸ್ವಸ್ಥತೆಯನ್ನು ಉಂಟು ಮಾಡುವ ಕಿರಣವುಳ್ಳವನಾಗಿ ಮೂಡಿದೆ ಸ್ತೋತ್ರ ಮೇಘ ಸ್ತಂಭವೇ ಆಮೆನ್ ಸ್ತೋತ್ರ ಅಗ್ನಿ ಸ್ತಂಭವೇ ಸ್ತೋತ್ರ ಮೇಘ ಸ್ತಂಭವೇ ಆಮೆನ್ ಆಮೆನ್ ಸ್ತೋತ್ರ ಅಗ್ನಿ ಸ್ತಂಭವೇ ಸ್ತುತಿ ಘನ ಮಾನ ಮಹಿಮೆ ಯೇಸು ರಾಜನಿಗೆ ನನ್ನ ಹೃದಯದ ದೀಪಕ್ಕೆ ಸ್ತುತಿ ಘನ ಮಾನ ಮಹಿಮೆ ಯೇಸು ರಾಜನಿಗೆ ನನ್ನ ಹೃದಯದ ದೀಪಕ್ಕೆ ಸ್ತೋತ್ರ ಮೇಘ ಸ್ತಂಭವೇ ಎಲ್ಲರೂ ಸ್ತೋತ್ರ ಅಗ್ನಿ ಸ್ತಂಭವೇ ಆಮೆನ್ ಸ್ತೋತ್ರ ಮೇಘ ಸ್ತಂಭವೇ ಸ್ತೋತ್ರ ಅಗ್ನಿ ಸ್ತಂಭವೇ ಸ್ತೋತ್ರ ಮೇಘ ಸ್ತಂಭವೇ ಸ್ತೋತ್ರ ಅಗ್ನಿ ಸ್ತಂಭವೇ ಸ್ತೋತ್ರ ಮೇಘ ಸ್ತಂಭವೇ ಸ್ತೋತ್ರ ಅಗ್ನಿ ಸ್ತಂಭವೇ Hallelujah. Thank you Lord Jesus. Oh hallelujah. Thank you Jesus. ಕರ್ತನಿಗೆ ನಾವು ಮಹಿಮೆ ಉಂಟಾಗಲಿ.